ಅತಿಮಿರವನಿಲ್ಲಗೈಯುತ ಕೃಷ್ಣ ರೂಪದಿನಿಂದನು ಮೋಹತಿಮಿರವನಿಲ್ಲಗೈಯುತ ಕೃಷ್ಣ ರೂಪದಿನಿಂದನು ಅವನಿಗೆ ರಾಮಕೃಷ್ಣರ ಸುರುಳಿಸುತ್ತಲಿರುವನು ಸುರುಳಿಸುತ್ತಲಿರುವನು ಯಾರ ಪ್ರೇಮದ ಪರಮ ಪೂರವು ನಿಜರೆಡೆಗೂ ಹರಿತೋ ಯಾವ ಲೋಕಾತೀತ ಮಹಿಮನ ಕರುಣೆ ಲೋಕಕ್ಕೆ ದುಡಿಯಿತೋ ಕರುಣೆ ಲೋಕಕ್ಕೆ ದುಡಿಯಿತೋ ಯಾವನ ಪ್ರತಿಮಹಿಮನೋ ಮೋತಿಸಿದಯನಾಥನೋ ಯಾವನ ಪ್ರತಿಮಹಿಮನೋ ಮೋತಿಸಿದಯನಾಥನೋ ಯಾರು ಸೀತೆಯ ಭಕುತಿಯಿಂದಲಿ ಜ್ಞಾನ ದೇಹದಿ ವ್ಯಾಪ್ತನು ಜ್ಞಾನ ದೇಹದಿ ವ್ಯಾಪ್ತನು ಜ್ಞಾನ ದೇಹದಿ ಯಾರು ಮಧುತರ ಶಾಂತ ಗೀತೆಯ ಯುದ್ಧರಂಗದೆ ಮೊಳಗುದ ಯಾರು ಮಧುತರ ಶಾಂತ ಗೀತೆಯ ಯುದ್ಧರಂಗದೆ ಮೊಳಗುದ ಪ್ರಳಯ ಶಬ್ದವ ಶಬ್ದಗೈಯುತ ಸಿಂಹನಾದವ ಸಿಡಿಸುತ್ತ ಸಿಂಹನಾದವ ಸಿಡಿಸುತ್ತ ಮೋಹತಿ ಮಿರವನಿಲ್ಲಗೈಯುತ ಮೋಹತಿ ಮಿರವನಿಲ್ಲಗೈಯುತ ಕೃಷ್ಣ ರೂಪದಿನಿಂದನು ಮೋಹತಿ ಮಿರವನಿಲ್ಲಗೈಯುತ ಕೃಷ್ಣ ರೂಪದಿನಿಂದನು ಅವನೇಂದಿಗೆ ರಾಮಕೃಷ್ಣರ ಹೆಸರುಳಿಸುತ್ತಲಿರುವನು ಹೆಸರುಳಿಸುತ್ತ ಈ ಪ್ರಾತಃ ಕಾಲದಲ್ಲಿ ಕೇಳ್ತಾ ಓಂ ಆಪ್ಯಾಯಂತು ಮಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮೋಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋದ ನಿರಾಕರಣಂ ಮೇ ಅಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೆ ಮಯಿ ಸಂತು ತೇ ಮಯಿ ಸಂತು ಓಂ ಶಾಂತಿ ಶಾಂತಿ ಶಾಂತಿ. ಈ ಶಾಂತಿ ಮಂತ್ರದಲ್ಲಿ ಋಷಿಗಳು ಅಧ್ಯಯನಕ್ಕೆ ಮೊದಲು ಶಾಸ್ತ್ರಾಧ್ಯಯನ ಅಥವಾ ಉಪನಿಷತ್ತಿನ ಅಧ್ಯಯನಕ್ಕೆ ಮೊದಲು ಪ್ರಾರ್ಥಿಸ್ತಾ ಇದ್ದಾರೆ, ಆಪ್ಯಾಯಂತು ಮಮ ಅಂಗಾನಿ, ನನ್ನ ಅಂಗಾಂಗಗಳು ವಾಕ್ ಪ್ರಾಣಶ್ಚಕ್ಷುಶ್ರೋತ್ರ ಮುಂತಾದವುಗಳೆಲ್ಲ ಆಪ್ಯಾಯಂತು ಪರಿಪುಷ್ಟವಾಗಿರಲಿ. ದೇಹ ಮನಸ್ಸು ಇಂದ್ರಿಯಗಳು ಸರಿಯಾಗಿದ್ದರೆ, ಚಿಂತನ ಮಂಥನ ಮಾಡಲಿಕ್ಕೆ ಸುಯೋಗ್ಯವಾಗಿದ್ದರೆ ಅದು ಯಶಸ್ವಿಯಾಗ್ತದೆ, ಇಲ್ಲವಾದರೆ ಆಗೋದಿಲ್ಲ. ಅದಕ್ಕಾಗಿ ಪ್ರಾರ್ಥನೆ. ಆ ಪ್ರಾರ್ಥನೆಗೆ ಅಪೂರ್ವವಾದ ಶಕ್ತಿ ಇದೆ. ಆ ಶಕ್ತಿ ಹೇಗೆ ಬರ್ತದೆ? ಶಕ್ತಿ ಅಂತರ್ಯದ ಆಳದಲ್ಲೇ ಇದೆ. ಅದನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದರ ಮೂಲಕ
ನಮ್ಮ ಶಕ್ತಿ ವೃದ್ಧಿ ಆಗ್ತದೆ. ಸೂಚನಾ ಪದ್ಧತಿ ಅಂತ ಹೇಳ್ತಾರೆ. ಈ ಸೂಚನಾ ಪದ್ಧತಿಯಲ್ಲಿ ನಮ್ಮ ಶಕ್ತಿಯನ್ನು ವೃದ್ಧಿಗೊಳಿಸತಕ್ಕಂಥ ಯೋಚನೆಗಳ ಪ್ರವಾಹವನ್ನು ನಮ್ಮ ಮನಸ್ಸಿಗೆ ಹರಿಸಿದರೆ, ನಮ್ಮ ಮನಸ್ಸೇ ನಮ್ಮ ಮನಸ್ಸಿನ ಕಡೆಗೆ ಒಳ್ಳೆಯ ಯೋಚನೆಗಳನ್ನು ಹರಿಸಿದರೆ ಅದು ಅದನ್ನು ಸ್ವೀಕರಿಸಿ ಅದಕ್ಕನುಗುಣವಾಗಿ ವರ್ತಿಸ್ತದೆ. ಪಾಸಿಟಿವ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ. ಪಾಸಿಟಿವ್ ಥಾಟ್ಸ್ ಅಂತ ಹೇಳಿದರೆ ಒಳ್ಳೆಯ ಯೋಚನೆಗಳು, ರಚನಾತ್ಮಕವಾದ ಯೋಚನೆಗಳು, ಶಕ್ತಿಶಾಲಿಯಾದ ಯೋಚನೆಗಳು, ನಮ್ಮ ನೈಜ ಸ್ವರೂಪವನ್ನು ತಿಳಿಸಿಕೊಡತಕ್ಕಂಥ ಯೋಚನೆಗಳು, ಅಪಾರವಾದ ಅದ್ಭುತವಾದ ಶಕ್ತಿ ಮನುಷ್ಯನ ಅಂತರಂಗದಲ್ಲಿ ಇದೆ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟಾಗ ಆ ಶಕ್ತಿ ವೃದ್ಧಿಯಾಗ್ತದೆ. ನಾನು ದೀನ, ಹೀನ, ನನ್ನಲ್ಲಿ ಯೋಗ್ಯತೆ ಇಲ್ಲ, ನನ್ನ ದಿವಸಕ್ಕೆ ನಾನು ಅಧೋಗತಿಗೆ ಇಳಿತಾ ಇದ್ದೇನೆ, ಎಲ್ಲ ಶಕ್ತಿ ಕುಂದುತ್ತಾ ಇದೆ, ಆಯಿತು ನನ್ನ ಜೀವನ ಅಂತ ಇಂಥದ್ದೇ ಒಂದು 6 ತಿಂಗಳು ಪ್ರಾಕ್ಟೀಸ್ ಮಾಡಿದರೆ ಮನುಷ್ಯನವನು ಹಾಗೆ ಆಗುವ ಸಂಭವ ಉಂಟು. ಆದುದರಿಂದ ಆ ಯೋಚನೆಗಳನ್ನು ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ. ಈಗ ಇರತಕ್ಕಂಥ ನನ್ನ ಶಕ್ತಿ, ಶರೀರದ ಶಕ್ತಿ ವೃದ್ಧಿಯಾಗಲಿ, ಪರಿಪುಷ್ಟವಾಗಲಿ. ಸರ್ವಂ ಬ್ರಹ್ಮ ಉಪನಿಷದಂ. ಉಪನಿಷತ್ತಿನಲ್ಲಿ ಉಕ್ತವಾದಂಥ ಯಾವ ಪರಮಾರ್ಥ ತತ್ವವಿದೆ, ಆತ್ಮತತ್ವವಿದೆ, ಎಲ್ಲವೂ ಅದೇ. ನಿಜವಾಗಿ ನಮ್ಮ ಅಂತರ್ಯದಲ್ಲಿ ಆಳದಲ್ಲಿರತಕ್ಕಂತಹ ಶಕ್ತಿ ಅದೇ. ಅದರಿಂದ ಅದನ್ನು ನೆನಪು ಮಾಡಿಕೊಂಡಾಗ ನಮ್ಮಲ್ಲಿರುವ ದುರ್ಬಲತೆ ದೂರವಾಗ್ತದೆ. ಪರಮ ಪರಿಶುದ್ಧವು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವುಳ್ಳಂಥ ಆ ಪರಮಾತ್ಮನೇ ಒಳಗಡೆ ಅಂತರ್ಯದಲ್ಲಿದ್ದು ನಮ್ಮ ಎಲ್ಲ ಚಟುವಟಿಕೆಗಳನ್ನು ನಡೆಸ್ತಕ್ಕಂಥವನು ಹತ್ತಿರದಲ್ಲೇ ಇದ್ದಾನೆ. ಸರ್ವಶಕ್ತನು, ಸರ್ವಜ್ಞನು, ಸರ್ವವ್ಯಾಪಿಯೂ ಆದಂಥ ಪರಮಾತ್ಮನು ಸಮೀಪದಲ್ಲಿ, ಹತ್ತಿರದಲ್ಲೇ ನಮಗಿರುವಾಗ ಭಯ ಏಕೆ? ಹತ್ತಿರದಲ್ಲಿ ಇದ್ದಾನೆ ಅಂತ ಗೊತ್ತಿಲ್ಲ. ಈ ದೇಹಾತ್ಮ ಬುದ್ಧಿಯಿಂದ ದೇಹವೇ ನಾನು ತಿಳ್ಕೊಂಡಿದ್ದೇವೆ, ಆದ್ದರಿಂದ ನಮಗೆ ದೌರ್ಬಲ್ಯ. ಅಂತರ್ಯದ ಆಳದಲ್ಲಿ ಆ ಚಿತ್ ಸ್ವರೂಪನಾದಂಥ ದಿವ್ಯ ಜ್ಯೋತಿಯಾದಂಥ ಭಗವಂತನ ಇದಾನೆ 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 ಅನ್ನೋದನ್ನು ಮನಸ್ಸಿನ ಮತ್ತೆ ಮತ್ತೆ ತಂದುಕೊಂಡರೆ ಭಯಕ್ಕೆ ಅವಕಾಶವಿಲ್ಲ. ಅದರಿಂದ ಇಲ್ಲಿ ಹೇಳ್ತಾರೆ, ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ. ಸರ್ವಂ ಬ್ರಹ್ಮ ಉಪನಿಷದಂ. ಎಲ್ಲವೂ ಉಪನಿಷತ್ತಿನಲ್ಲಿ ಉಕ್ತವಾದ ಮೇಲೆ ಕೆಳಗೆ ಹೊರಗೆ ಒಳಗೆ ಸರ್ವತ್ರ ಸರ್ವವ್ಯಾಪಿಯಾಗಿ ಆತನಿದ್ದಾನೆ. ಸರ್ವಂ ಬ್ರಹ್ಮ ಉಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ. ಆ ಪರಬ್ರಹ್ಮನನ್ನ, ಆ ಪರಮಾತ್ಮನನ್ನ ಇಲ್ಲ ಅಂತ ಹೇಳದೇ ಇರುವಂತಹ ಮನಸ್ಥಿತಿ ಕೊಡದೇವಾ. ಎಷ್ಟೋ ಜನರು ಇಲ್ಲ ಅಂತ ಹೇಳುವುದೇ ಬುದ್ಧಿವಂತಿಕೆ ಅಂತ ತಿಳ್ಕೊಂಡು ಎಷ್ಟೋ ಜನ ಇದನ್ನೆಲ್ಲ ಗಿಟ್ಟಿಸಿಕೊಳ್ತಾರೆ, ಪ್ರಶಸ್ತಿಯನ್ನೆಲ್ಲ. ದೇವರಿಲ್ಲ ಅಂತ ಹೇಳುವುದರಲ್ಲಿ ಅವರಿಗೆ ಬುದ್ಧಿಜೀವಿಗಳಂತೂ ಹೆಸರು ಬಂದ್ಬಿಡುತ್ತೆ. ನಾನು ಅಂಥ ಪರಿಸ್ಥಿತಿ ಬಾರದೇ ಇರಲಿ. ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್. ಬ್ರಹ್ಮನು ನನ್ನನ್ನು ನಿರಾಕರಿಸದಿರಲಿ. ಭಗವಂತ ನನ್ನ ಕಡೆಗೆ ಕೃಪಾದೃಷ್ಟಿಯನ್ನು ಹರಿಸದೇ ಇದ್ದರೆ ನನ್ನ ಅಹಂಕಾರ ಮಮಕಾರಗಳಿಂದ ಪೀಡಿತನು ತಾಡಿತನು ಆಗಿ ನಾನು ದುರ್ಬಲತೆಯಿಂದ ದುರಂತಕ್ಕೆ ಧಾವಿಸ್ತೇನೆ. ಹೊರಗಡೆಯಿಂದ ಒಂದು ಶೋ ಮಾಡಿದರೆ ಮನುಷ್ಯನಿಗೆ ಏನು ಪ್ರಯೋಜನ ಆಯಿತು? ಏನು ಪ್ರಯೋಜನ ಆಗ್ತದೆ? ತೋರಾಣಿಕೆಯಿಂದ ಮನುಷ್ಯ ಮೇಲಕ್ಕೆ ಏರಬಲ್ಲನೆ. ನಿಜವಾದ ವ್ಯಕ್ತಿತ್ವ ಶಕ್ತಿಶಾಲಿಯಾಗಬೇಕಾದರೆ ಪರಮಾತ್ಮನ ದಿವ್ಯಾನುಗ್ರಹವನ್ನು ಸಂಪಾದಿಸಬೇಕು. ಆ ದಿವ್ಯಾನುಗ್ರಹವನ್ನು ಸಂಪಾದಿಸಿದರೆ ಮಾತ್ರ ಇಡೀ ಜಗತ್ತನ್ನೇ ಕಂಪನಕಾರಿಯಾಗಿ ಮಾಡತಕ್ಕಂತಹ ಶಕ್ತಿ ಅವನಿಂದ ವ್ಯಕ್ತವಾಗುತ್ತೆ. ಬರೇ ದೇಹಾತ್ಮ ಬುದ್ಧಿಯಿಂದ ಅಲ್ಪ ಸ್ವಲ್ಪ ಪುಸ್ತಕಗಳನ್ನು ಕೆಲವುದನ್ನು ಓದಿಕೊಂಡು ಅಸಂಬದ್ಧ ಪ್ರಲಾಪ ಮಾಡಿ ತಾತ್ಕಾಲಿಕವಾಗಿ ಕೆಲ ಜನರ ಎದುರಿಗೆ ದೊಡ್ಡ ಮನುಷ್ಯ ಅಂತ ತೋರಿಸಿಕೊಂಡ್ರು ಅವನು ನಿಜವಾಗಿ ದೊಡ್ಡವನಾಗ್ತಾನೆ? ಆಗುವುದಿಲ್ಲ. ಅದರಿಂದ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋದ ನಿರಾಕರಣಂ ಮೇ ಅಸ್ತು. ಯಾವ ಥರದ ಈ ನೆಗೆಟಿವ್ ಥಾಟ್ಸು ನನ್ನಲ್ಲಿ ಇರದೇ ಇರಲಿ. ತದ್ ಆತ್ಮನಿರತೆಯು ಉಪನಿಷತ್ಸು ಧರ್ಮಾಸ್ತೆ ಮಯಿ ಸಂತು ತೇ ಮಯಿ ಸಂತು. ಈ ಆತ್ಮಾನುಸಂಧಾನ ಮಾಡತಕ್ಕಂಥ ನನ್ನಲ್ಲಿ ಉಪನಿಷತ್ತಿನಲ್ಲಿ ಹೇಳಿದ ಆ ಶಮದಮಾದಿ ಧರ್ಮಗಳು ಉಂಟಾಗಲಿ. ಆತ್ಮನಿರತೆಯು ಉಪನಿಷತ್ಸು ಧರ್ಮಾಸ್ತೆ ಮಯಿ ಸಂತು ತೇ ಮಯಿ ಸಂತು. ಅದು ನನ್ನಲ್ಲಿರಲಿ. ಓಂ ಶಾಂತಿ ಶಾಂತಿ ಶಾಂತಿ. ತ್ರಿತಾಪ ಶಾಂತಿಯಾಗಲಿ. ಇದು ಉಪನಿಷತ್ತಿನ ಶಾಂತಿ ಮಂತ್ರ.
ಈ ಹೊತ್ತು ಈ ಪ್ರಾತಃ ಕಾಲ ಈ ಪ್ರಾಂಗಣದಲ್ಲಿ ಆ ಭಗವತ್ ಚಿಂತನೆ ಮಾಡತಕ್ಕಂಥ ಒಂದು ಸದವಕಾಶ ನಮಗೆ ಲಭ್ಯವಾಗಿದೆ. ಅದಕ್ಕಾಗಿ ನಮಗೆ ಸಂತೋಷ. ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಹಾಗೆ ಬರುವುದಕ್ಕೆ ಕಾರಣ ಏನಂತ ಹೇಳಿದರೆ ಭಗವಂತನ ಕೃಪೆ. ಆ ಭಗವಂತನ ಕೃಪೆ ಅಭಿವ್ಯಕ್ತವಾಗುವ ವಿಧಾನ ಯಾವುದು? ಭಗವದ್ವಿಚಾರದಲ್ಲಿ ಆಸಕ್ತಿ. ದಿನದ 24 ಗಂಟೆಗಳಲ್ಲಿ ಮನುಷ್ಯ ನಿದ್ರೆಯನ್ನು ಬಿಟ್ಟು ಬಾಕಿ ಸಮಯವನ್ನು ಕೇವಲ ಲೌಕಿಕವಾದ ವಿಚಾರಗಳಲ್ಲಿ ಕಳೀತಾನೆ. ಕೋಟಿ ಕೋಟಿ ಜನರಿರ್ತಕ್ಕಂಥ ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಚಿಂತನೆ ಮಾಡ್ತಕ್ಕಂಥವರು ಎಲ್ಲೋ ಕೆಲವರು. 575 ಕೋಟಿ ಜನರಿದ್ದಾರೆ ಇಡೀ ಭೂಮಂಡಲದಲ್ಲಿ. ಅವರಲ್ಲಿ ದೇವರ ಬಗ್ಗೆ ತೀವ್ರವಾದ ಹಂಬಲ, ಯಥಾರ್ಥವಾದ ಸತ್ಯವನ್ನು ತಿಳಿಯಬೇಕಂತಕ್ಕಂಥ ಅಭಿಪ್ಸೆ ಎಷ್ಟು ಜನರಲ್ಲಿದೆ ಅಂತ ಕೇಳಿದರೆ ಕೂಡಲೇ ನಂಬರ ಕಡಿಮೆ ಬರುತ್ತೆ. 570 ಲಕ್ಷ ಇಲ್ಲ, 570,000 ಇಲ್ಲ, 570, 100, 5,000 ಜನರು ಇದ್ದಾರೋ ಇಲ್ಲವೋ ಮತ್ತೂ ಕಡಿಮೆ ಬರುತ್ತದೆ. ಆ ಮಧ್ಯದಲ್ಲಿ ಉಪನಿಷತ್ತಿನ ಅಧ್ಯಯನ ಮಾಡಬೇಕಾದ್ರೆ, ಸನಾತನವಾದ ಶಾಶ್ವತವಾದಂಥ ಪರಮಾರ್ಥ ಸತ್ಯವನ್ನು ತಿಳಿಬೇಕಾದ್ರೆ ಆ ಜೀವಿ ಎಂಥ ಸಂಸ್ಕಾರವನ್ನು ಸಂಗ್ರಹಿಸಿರಬೇಕೋ. ಅಲ್ಲಿದ್ರೆ ಇಲ್ಲಿ ಬರ್ತೀರಾ ನೀವು? ಬೆಳಿಗ್ಗೆ ಎದ್ದು ಯಾರಪ್ಪ ಹೋಗು ಎಂಥ ಉಪನಿಷತ್ತು ಅಂದ್ಕೊಂಡು ಅದರಿಂದೆಲ್ಲ ಏನಾಗುತ್ತೆ ಹೊಟ್ಟೆ ತುಂಬುತ್ತಾ ಅಂತ ಕೇಳುವರು ಇದ್ದಾರೆ. ಅದರಿಂದ ಆ ಒಳ್ಳೆಯ ಸಂಸ್ಕಾರಗಳಿರುವುದರಿಂದ ಆ ಪ್ರೇರಣೆ ಅದು ಉಪನಿಷತ್ತಿನಲ್ಲಿ ಬರುತ್ತೆ. ಅದರಿಂದ ನೀವು ಅಭಿನಂದನೀಯರು. ಯಾರು ಇದನ್ನು ನಮಗೆ ತಿಳಿಸಿಕೊಟ್ಟದ್ದು? ಋಷಿಗಳು. ಅವರು ಪ್ರಾತಃ ಸ್ಮರಣೀಯರು, ಸಂಧ್ಯಾ ವಂದನೀಯರು. ಪ್ರಾತಃ ಕಾಲದಲ್ಲಿ ಅವರನ್ನು ಸ್ಮರಣೆ ಮಾಡಿದರೆ ಸಾಕು. ಎಂಥ ಅಪೂರ್ವವಾದಂಥ ದಿವ್ಯ ಜ್ಞಾನ, ಎಂಥ ಕರುಣೆ, ಎಂಥ ಪ್ರೀತಿ ಮನುಷ್ಯರ ಮೇಲೆ, ಎಂಥ ಕ್ಷಮೆ, ಎಂಥ ತಾಳ್ಮೆ. ಮನುಷ್ಯರಿಗೆ ಒಳ್ಳೆಯದಾಗಬೇಕು ಅಂತ ಹಗಲು ರಾತ್ರಿ ಒಬ್ಬರು ಪ್ರಾರ್ಥನೆ ಮಾಡಬಲ್ಲರ ಇತರರಿಗಾಗಿ? ಯಾಕೆ ಹಾಗೆ ಮಾಡಿದರು ಅವರು? ಆ ಹೃದಯ, ಆ ಕರುಣೆ. ಮನುಷ್ಯರು ಹೇಗೆ ಒದ್ದಾಡ್ತಾರೆ, ಕಷ್ಟಪಡ್ತಾರೆ, ವಿಲಿ ಒದ್ದಾಡ್ತಾರೆ, ಸಂಸಾರ ಪಂಕ ನಿರ್ಮಗ್ನರಾಗಿದ್ದಾರೆ. ಅವರನ್ನು ಹೇಗೆ ಎತ್ತುವುದು ಎನ್ನುವುದು. ಆ ದಿವ್ಯವಾದ ಅನುಕಂಪವನ್ನು ಪಡೆದಂಥ ಮಹಾತ್ಮರು ನಮಗೆ ಇದನ್ನು ಬೋಧಿಸಿದರು. ಅದನ್ನು ತಿಳ್ಕೊಳ್ಬೇಕು ನಾವು. ಏತೇಷು ಶ್ರುಮಧೀರಾಣಾಂ ಏನಸ್ತದ್ವ್ಯಾಚಕ್ಷಿರೇ ಅಂತ ಬರ್ತದೆ. ಧೀರರು ಎಂಥ ಧೀಯದೋ, ಎನ್ಲೈಟೆಡ್. ಆ ಮನಸ್ಸು ಪರಿಪಕ್ವವಾದದ್ದು ಅಂದರೆ ಆತ್ಮಜ್ಯೋತಿ, ಆತ್ಮಸಾಕ್ಷಾತ್ಕಾರದಿಂದ ಬೆಳಗಿದ ಮನಸ್ಸು, ಅಭೂತಪೂರ್ವ ಚಾರಿತ್ರ್ಯ. ಅವರ ಮಾತನ್ನು ಕೇಳಲಿಕ್ಕೆ ಮನುಷ್ಯನು ಗಮನ ಕೊಡದೇ ಇದ್ದರೆ ಅವನು ಉದ್ಧಾರದ ಹೆದ್ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ತಿರುಗಿ ಈ ಜಗತ್ತಿಗೆ ಬರುವುದು ಹೋಗುವುದು, ಈ ಕೆಲಸದಲ್ಲಿಯೇ ಮಗ್ನನಾಗ್ತಾನೆ. ಉಪನಿಷತ್ತುಗಳು ಆ ಪರಮಾರ್ಥ ಸತ್ಯವನ್ನು ತಿಳಿಸಿಕೊಡ್ತಕ್ಕಂಥ ಅದ್ಭುತ ಗ್ರಂಥಗಳು. ಯಾರಾದರೆ ಈ ಉಪನಿಷತ್ತನ್ನು ಶ್ರದ್ಧಾಭಕ್ತಿಯಿಂದ ಗಮನ ಕೊಟ್ಟು ಅಧ್ಯಯನ ಮಾಡ್ತಾರೋ, ಯಗಿಮಾಂ ಬ್ರಹ್ಮ ವಿದ್ಯಾಮುಪಯಂತಿ ಆತ್ಮಭಾವೇನ ಶ್ರದ್ಧಾಭಕ್ತಿ ಪುರಸ್ಸರಾಃ ತೇಷಾಂ ಗರ್ಭಜನ್ಮ ಜರಾರೋಗಾದ್ಯನರ್ಥಪೂಗಂ ನಿಶಾತಯತಿ ಪರಂ ವಾ ಬ್ರಹ್ಮ ಗಮಯತಿ ಅವಿದ್ಯಾದಿ ಸಂಸಾರ ಕಾರಣಂ ವಾ ಅತ್ಯಂತಂ ಅವಸಾದಯತಿ ಇತಿ ಉಪನಿಷತ್ ಅಂತ ಶಂಕರಾಚಾರ್ಯರು ಪರಮಾದ್ಭುತವಾಗಿ ಅದನ್ನು ವಿವರಿಸ್ತಾರೆ. ಹೇಗೆ ಗರ್ಭವಾಸ, ಜನ್ಮ, ಜರ, ಮೃತ್ಯು, ಬರುವುದು ಹೋಗೋದು, ಈ ಅದು ಆ ಪರಮ ಆಶ್ಚರ್ಯಕರವಾದ, ಬಹಳ ಕಾಂಪ್ಲಿಕೇಟೆಡ್, ಸಂಕೀರ್ಣವಾದಂಥ ಒಂದು ಸಂಗತಿ ಗೊತ್ತಾಗೋದಿಲ್ಲ ಜೀವಿಗೆ. ಅದರಿಂದ ಪಾರಾಗಬೇಕಾದರೆ ಪರಮಾರ್ಥ ಸತ್ಯವನ್ನು ತಿಳಿಯಬೇಕು. ಆ ಪರಮಾರ್ಥ ಸ್ವರೂಪ ಜ್ಞಾನ ಉಂಟಾದಾಗ ವ್ಯಕ್ತಿ ತನ್ನ ಬದುಕನ್ನು ಅದನ್ನು ಪಡೆಯುವುದಕ್ಕೆ ಅನುಕೂಲವಾಗುವಂತೆ ರೂಪಿಸಿಕೊಳ್ಳುತ್ತಾನೆ. ಇಟ್ ಈಸ್ ಇನ್ ದ ಲೈಟ್ ಆಫ್ ಫೇತ್ ಇನ್ ದ ಅಲ್ಟಿಮೇಟ್ ನೇಚರ್ ಆಫ್ ರಿಯಾಲಿಟಿ
ವಿ ಫಾರ್ಮ್ಯುಲೇಟ್ ಅವರ್ ಕನ್ಸೆಪ್ಷನ್ ಆಫ್ ರೈಟ್ ಅಂಡ್ ರಾಂಗ್ ಅಂತ ಒಬ್ಬ ಹೇಳಿದ. ಇಟ್ ಈಸ್ ಇನ್ ದ ಲೈಟ್ ಆಫ್ ಅವರ್ ಫೇತ್ ಇನ್ ದ ಅಲ್ಟಿಮೇಟ್ ನೇಚರ್ ಆಫ್ ರಿಯಾಲಿಟಿ. ಫೇತ್ ಇನ್ ದ ಅಲ್ಟಿಮೇಟ್ ನೇಚರ್ ಆಫ್ ರಿಯಾಲಿಟಿ. ನೋಡಿ, ಇಲ್ಲಿ ಪರಮಾರ್ಥ ಸತ್ಯ ಹೀಗಿದೆ, ಅದರ ಸ್ವರೂಪ ಹೀಗೆ ಅಂತ ಮನುಷ್ಯನಿಗೆ ಮನವರಿಕೆ ಆದರೆ, ಅದು ಅವನ ಶ್ರದ್ಧಾ ಕೇಂದ್ರ ಬಿಂದುವಾದರೆ ಆತ ಏನು ಮಾಡ್ತಾನೆ? ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಅದನ್ನು ಪಡೆಯುವುದಕ್ಕಾಗಿ ಇಡೀ ತನ್ನ ಜೀವನವನ್ನು ಆ ರೀತಿಯಲ್ಲಿ ಓರಿಯೆಂಟೇಷನ್ ಅಂತ ಹೇಳ್ತಾರೆ. ಗೋಲ್ ಓರಿಯೆಂಟೆಡ್ ಲೈಫ್ ಆಗುತ್ತೆ. ಆ ಗುರಿಯನ್ನು ಪಡೆಯುವುದಕ್ಕಾಗಿ ಅವನು ತನ್ನ ಮಾನಸಿಕ, ಭಾವನಾತ್ಮಕ, ಆಮೇಲೆ ದೈನಂದಿಕ, ಇತರರೊಡನೆ ಸಂಬಂಧ, ಪ್ರತಿಯೊಂದು ವಿಚಾರದಲ್ಲಿ ಬದಲಾವಣೆ ಬರುತ್ತೆ. ಅದು ಆ ಶಕ್ತಿ. ಆ ಪರಮಾರ್ಥ ಸತ್ಯವನ್ನು ತಿಳಿಸಿಕೊಡ್ತಕ್ಕಂಥ ಗ್ರಂಥಗಳಲ್ಲಿ ಜಗತ್ತಿನಲ್ಲಿ ಉಪನಿಷತ್ತು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಜಗತ್ತಿನ ಮಹಾವಿದ್ವಾಂಸರು ಹೇಳಿದ್ದಾರೆ. ಇದು ಸಾಮವೇದಕ ಫಲವಕಾರ ಶಾಖೆಗೆ ಸೇರಿದ ಉಪನಿಷತ್ತು ಕೇನೋಪನಿಷತ್ತು. ಇವತ್ತು ನಾವು ಕೇನೋಪನಿಷತ್ ಬಗ್ಗೆ ಚಿಂತನೆ ನಡೆಸ್ತೇವೆ. ಸಾಮವೇದದ ಫಲವಕಾರ ಶಾಖೆ, ಆ ಶಾಖೆಯಲ್ಲಿ ಆ ವೇದದ ಕೊನೆಯ ಭಾಗವೇ ಉಪನಿಷತ್ತು. ಸಾಮಾನ್ಯವಾಗಿ ಮೊದಲು ಕರ್ಮದ ವಿಚಾರ ಇರುತ್ತೆ, ಕರ್ಮಕಾಂಡ. ಬ್ರಹ್ಮಜ್ಞಾನ ಪ್ರತಿಪಾದಕವಾದಂಥ ಅಂಶವನ್ನು ಉಪನಿಷತ್ತು ಅಂತ ಹೇಳ್ತಾರೆ. ಕರ್ಮಕಾಂಡ, ಕರ್ಮ ವೇದದಲ್ಲಿ ಉಕ್ತವಾದಂಥ ವಿಚಾರ. ವೇದದಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ ಅಂತ ಸ್ವಾಭಾವಿಕವಾಗಿ ಒಂದು ವಿಭಾಗ ಮಾಡ್ತಾರೆ ಸಾಮಾನ್ಯವಾಗಿ. ಯಾರು ಈ ಕರ್ಮಕಾಂಡ ಅಂತ ಹೇಳಿದರೆ, ಇಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರಕ್ಕಾಗಿ ಅಲೌಕಿಕ ಉಪಾಯವನ್ನು ವೇದ ತಿಳಿಸಿಕೊಡ್ತವೆ. ಪ್ರಪಂಚದ ವೈಭವ ಬೇಕಾದರೂ ಮನುಷ್ಯದನ್ನು ಅದನ್ನು ಪಡೆಯಬಹುದು. ಹಾಗೆ ವೇದದಲ್ಲಿ ಉಕ್ತವಾದ ಕರ್ಮಗಳನ್ನು ನಿಷ್ಠೆಯಿಂದ ಮಾಡುವುದರಿಂದ ಬೇರೆ ಜಗತ್ತು, ದೇಹ ಬಿಟ್ಟು ಬೇರೆ ಲೋಕಗಳಲ್ಲಿ ಸಂಚಾರ ಮಾಡಬೇಕಾಗ್ತದೆ. ಸಾಮಾನ್ಯರಿಗೆ ಮೇಲಿನ ಲೋಕಗಳಲ್ಲಿ ಹೋಗಲಿಕ್ಕೆ ಆಗೋದೇ ಇಲ್ಲ, ಅಲ್ಲಿ ಬಾಗಿಲು ತೆರೆಯುವುದೇ ಇಲ್ಲ ಅವರಿಗೆ. ಅಲ್ಲಿ ಅಧಿಕಾರ, ಅದಕ್ಕೆ ಅರ್ಹತೆ ಬೇಕು, ಆ ಯೋಗ್ಯತೆಯನ್ನು ಸಂಪಾದಿಸಬೇಕು, ಮನಸ್ಸನ್ನು ಶುದ್ಧಗೊಳಿಸಬೇಕು, ಅಥವಾ ಅದನ್ನು ಸಾಧ್ಯವಿದ್ದಷ್ಟು ಆ ಪರತತ್ವದ ಚಿಂತೆ ಅಥವಾ ಗುರಿಯ ಕಡೆಗೆ ಗಮನ, ಇದನ್ನು ಬೆಳೆಸಿಕೊಳ್ಳಬೇಕು. ಜೀವನದಲ್ಲಿ ಸಾಧ್ಯವಾದಷ್ಟು ಸತ್ಕರ್ಮ ಮಾಡ್ತಾ, ಮನಸ್ಸು ಮಾತುಕತೆಗಳಿಂದ ಯಾರಿಗೂ ಕೆಡಕನ್ನು ಮಾಡದೆ ಆ ಪರಮಾರ್ಥವಾದಂಥ ಉಪಾಸನೆ ಮಾಡುವ ಕ್ರಮ, ಅದನ್ನು ಪಡೆಯಬೇಕಾದರೆ ಅದಕ್ಕೋಸ್ಕರ ಅರ್ಹತೆಯನ್ನು ಪಡೆಯಬೇಕು. ಹಾಗೆ ಕರ್ಮವನ್ನು ಮಾಡುವವನು ಸಹ ವೇದದಲ್ಲಿ ಉಕ್ತವಾದ ಕರ್ಮ, ವೇದದಲ್ಲಿ ಕರ್ಮಕಾಂಡದಲ್ಲಿ ಇಂತಿಂಥ ಕರ್ಮ ಮಾಡಿದರೆ ಇಂತಿಂಥ ಫಲಗಳು ಉಂಟು ಅಂತ ಇದೆ ಇದರಲ್ಲಿ. ಆ ವೇದಗಳು ಅದು ಭಗವಂತನ ಇಚ್ಛೆಯಿಂದ ಋಷಿಗಳ ಮೂಲಕ ನಮಗೆ ಕೊಡಲ್ಪಟ್ಟಿದೆ. ಯಾರಿಗೆ ಕರ್ಮದಲ್ಲಿ ಆಸಕ್ತಿ ಇದೆಯೋ, ಬೇರೆ ಬೇರೆ ಲೋಕಗಳಿಗೆ ಹೋಗಬೇಕಂತ ಆಸಕ್ತಿ ಇದೆಯೋ, ದಿವ್ಯವಾದ ಆನಂದ ಸುಖವನ್ನು ಅನುಭವಿಸಬೇಕಂತ ಆಸಕ್ತಿ ಇದೆಯೋ, ಅವರು ಅಂತಹ ಕರ್ಮಗಳಲ್ಲಿ ನಿರತರಾಗಬೇಕು. ಆ ಕರ್ಮವನ್ನು ಮಾಡುವುದಕ್ಕೂ ಅರ್ಹತೆ ಬೇಕು. ಎಲ್ಲರಿಗೂ ಸರಿಯಾದ ಕರ್ಮ ಮಾಡಲಿಕ್ಕೆ ಯೋಗ್ಯತೆ ಎಲ್ಲಿದೆ? ದಿನ ಬೆಳಗಾದರೆ ಸುಳ್ಳನ್ನೇ ಹೇಳಿಕೊಂಡು ಜೀವನ ನಡೆಸುವವರು, ಇನ್ನೊಬ್ಬರಿಗೆ ತೊಂದರೆ ಕೊಡುವವರು, ನಾನಾ ರೀತಿಯ ಕಾಷ್ಟ ವ್ಯಸನಗಳಲ್ಲಿ ನಿರತರಾದ ವ್ಯಕ್ತಿಗಳು ಕರ್ಮ ಏನು ಮಾಡ್ತಾರೆ? ಕರ್ಮ ಅವರದ್ದು ಅಂತ ಹೇಳಬೇಕಾಗುತ್ತೆ ಅಷ್ಟೇ. ಆ ವೇದೋಕ್ತವಾದ ಕರ್ಮವನ್ನು ಮಾಡಬೇಕಾದರೂ ಮನುಷ್ಯನಿಗೇನು ಬೇಕು? ಅರ್ಹತೆ ಬೇಕು. ಕರ್ಮಕಾಂಡದಲ್ಲಿ ಹೇಳಿದ್ದು. ಯಾರಿಗೆ ಕರ್ಮದಲ್ಲಿ ಅಧಿಕಾರ? ಯೋಹಿ ಕರ್ಮಫಲೇನಾರ್ಥಿ ದೃಷ್ಟೇನ ಬ್ರಹ್ಮವರ್ಚಸಾದಿನ ಅದೃಷ್ಟೇನ ಸ್ವರ್ಗಾದಿನ ದ್ವಿಜಾತಿರಹಂ ನ ಕಾರಣ ಕುಬ್ಜತ್ವಾದ್ಯನಧಿಕಾರ ಧರ್ಮವಾನ್ ಇತ್ಯಾತ್ಮಾನಂ ಮನ್ಯತೆ ಸೋಧಿಕ್ರಿಯತೆ ಕರ್ಮಸು ಇತಿ ಅಧಿಕಾರವಿದೋ ವದಂತಿ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಆ ಕರ್ಮ ಮಾಡುವುದಕ್ಕೆ ನನಗೆ ಇಂತಿಂಥ ಈ ಲೋಕದ ಸುಖ ಬೇಕು, ಇಂತಹ ಪರಲೋಕದ ಸುಖ ಬೇಕು, ವೇದದಲ್ಲಿ ಇಂತಿಂಥ ಕರ್ಮಗಳನ್ನು ಮಾಡಲಿಕ್ಕೆ ಹೇಳಿದ್ದೇನೆ, ನಾನು ಇಂಥ ವರ್ಣಕ್ಕೆ ಸೇರಿದವನು, ಇದನ್ನು ನಾನು ಮಾಡ್ತೇನೆ. ಕರ್ತೃತ್ವ ಭೋಕ್ತೃತ್ವ ಅಭಿಮಾನಿಯಾದಂಥ ಜೀವಾತ್ಮನು ಈ ದೇಹ ಬಿದ್ದು ಹೋದ ಮೇಲೆ ಪಡೆಯಬೇಕೆನ್ನುವ ಇದು ಸುಖಗಳನ್ನು ಮತ್ತು ಈ ಜಗತ್ತಿನಲ್ಲಿ ಬದುಕಿರುವಾಗಲೂ ಸುಖವನ್ನು ಪಡೆಯಬೇಕು ಅಂತ ಯಾವ ಕರ್ಮಗಳಲ್ಲಿ ಆಗ್ತಾನೋ ಆ ಕರ್ಮಗಳನ್ನು ಕುರಿತು ಕರ್ಮಕಾಂಡದಲ್ಲಿ ವಿಸ್ತೃತವಾಗಿ ವ್ಯಾಖ್ಯಾನವಿದೆ.
ಇಲ್ಲಿಯವರೆಗೆ ಕೇನೇಷಿತಂ ಇತ್ಯಾದ್ಯ ಉಪನಿಷತ್ ಪರಬ್ರಹ್ಮ ವಿಷಯ ವಕ್ತವ್ಯೇತಿ ನವಮಸ್ಯಾಧ್ಯಾಯಸ್ಯ ಪ್ರಾರಂಭ ಅಂತಾರೆ ಶಂಕರಾಚಾರ್ಯರು. ಈ ತಲವಕಾರ ಶಾಖೆಯ ಕೊನೆಯಲ್ಲಿ ಬರತಕ್ಕಂಥ ಕೇನೋಪನಿಷತ್ತು ಪರಬ್ರಹ್ಮ ವಿಷಯವನ್ನು ಕುರಿತು ಹೇಳ್ತದೆ. ಈ 9ನೇ ಅಧ್ಯಾಯ ಪ್ರಾರಂಭವಾಗ್ತದೆ ಈ ಉಪನಿಷತ್ತಿನ ಈ ತಲವಕಾರ ಶಾಖೆಯಲ್ಲಿ. 8ನೇ ಅಧ್ಯಾಯದವರೆಗೆ ಪ್ರಾಗೇತಸ್ಮಾನ್ ಕರ್ಮಾಣಿ ಅಶೇಷಿತಾನಿ ಪರಿಸಮಾಪಿತಾನಿ ಅಂದರೆ ಅದಕ್ಕೆ ಹಿಂದಿನ ಅಧ್ಯಾಯಗಳಲ್ಲಿ ಕರ್ಮವನ್ನು ಕುರಿತು, ಅಲ್ಲಿ ಕರ್ಮ ಅಂತ ಹೇಳಿದರೆ ನಾವೇನೋ ಕೆಲಸ ಮಾಡ್ತೇವಲ್ಲ ಅದಕ್ಕೆ ಕರ್ಮ ಅಂತಲ್ಲ, ವೈದಿಕ ಕರ್ಮ ಅಂದರೆ ಕರ್ಮಕಾಂಡದಲ್ಲಿ ಯುಕ್ತವಾದಂಥ ಆಸೆಯಿಂದ ಪ್ರೇರಿತನಾಗಿ ಆ ಆಸೆಯನ್ನು ತೀರಿಸಿಕೊಳ್ಳುವುದು ತಪ್ಪಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಭಗವಂತನ ಕೃಪೆಯನ್ನು ಪಡೆದು ತೀರಿಸಿಕೊಂಡ್ರೆ ಅದು ದೋಷವಾಗುವುದಿಲ್ಲ. ಆ ದೃಷ್ಟಿಯಿಂದ ಆ ಸುಖವನ್ನು ಪಡೆಯುವುದಕ್ಕಾಗಿ ವೇದದಲ್ಲಿ ಉಕ್ತವಾದ ಕರ್ಮಗಳನ್ನು ಮಾಡುವ ಆ ಕರ್ಮ, ಅದರ ಬಗ್ಗೆ ವಿವರಣೆ ಇಷ್ಟರವರೆಗೆ ತಿಳಿಸಿಯಾಗಿದೆ. ಈಗ ಉಪನಿಷತ್ತಿನ ಬಗ್ಗೆ ತಿಳಿಸ್ತಾ ಇದ್ದಾರೆ ಅಂತ ಅದನ್ನು ವಿಂಗಡಿಸಿ ತಿಳಿಸ್ತಾರೆ. ಸಮಸ್ತ ಕರ್ಮಾಶ್ರಯಭೂತಸ್ಯ ಚ ಪ್ರಾಣಸ್ಯ ಉಪಾಸನಾನ್ಯುಕ್ತಾನಿ. ಎಲ್ಲ ಪ್ರಾಣ ಅಂದರೆ ಸೂತ್ರಾತ್ಮ ಅಂತ ಹೇಳ್ತಾರೆ, ಹಿರಣ್ಯಗರ್ಭ ಅಂತ ಹೇಳ್ತಾರೆ, ಪ್ರಾಣ ಅಂತ ಹೇಳ್ತಾರೆ. ಕ್ರಿಯಾಶಕ್ತಿ ಜ್ಞಾನಶಕ್ತಿಯ ಒಂದು ಸಮಷ್ಟಿ ರೂಪವಾಗಿ ಇಡೀ ವಿಶ್ವಬ್ರಹ್ಮಾಂಡವನ್ನು ವ್ಯಾಪಿಸಿದೆ ಈ ಪ್ರಾಣಶಕ್ತಿ. ನಾವಿಲ್ಲಿ ಉಸಿರಾಡ್ತಾ ಇದ್ದೇವೆ ನೋಡಿ. ಈ ಉಸಿರಾಟ ನಡೀತಾ ಇದೆ, ನಿಮ್ಮಲ್ಲಿ ಉಸಿರಾಟ ನಡೀತದೆ, 600 ಕೋಟಿ ಜನರಲ್ಲಿ ಉಸಿರಾಟ ನಡೀತಾ ಇದೆ ಆ ಪ್ರಾಣಶಕ್ತಿ. ಅದು ಮಾತ್ರ ಅಲ್ಲ, ಆ ಪ್ರಾಣಶಕ್ತಿ ಮನುಷ್ಯರಲ್ಲಿ ಮತ್ತು ಚೇತನಾತ್ಮಕವಾದ ಜಗತ್ತಿನಲ್ಲಿ ಮಾತ್ರ ಅಲ್ಲ, ಅಚೇತನವಾಗಿ ಪ್ರಾಣಿಗಳಲ್ಲಿ, ಪಶುಗಳಲ್ಲಿ, ಕ್ರಿಮಿಗಳಲ್ಲಿ, ಕೀಟಗಳಲ್ಲಿ, ಸ್ಥಾವರವಾದಂಥ ಸ್ಥಾವರ ಜಂಗಮ ಪ್ರತಿಯೊಂದರಲ್ಲೂ ಆ ಪ್ರಾಣಶಕ್ತಿ ಇದೆ. ಆ ಸಮಷ್ಟಿ ಪ್ರಾಣವನ್ನು ಕುರಿತು ಚಿಂತನೆ ಮಾಡತಕ್ಕಂಥ ಉಪಾಸನಾ ಕ್ರಮ ಅದನ್ನು ಕೂಡ ಹೇಳಿಯಾಗಿದೆ. ಉಪಾಸನಾನ್ಯುಕ್ತಾನಿ. ಅನಂತರ ಗಾಯತ್ರ ಸಾಮ, ಅದು ಸಹ ಸೂತ್ರಾತ್ಮನ ಬಗ್ಗೆ, ಥಾಟ್ ಆಫ್ ಆ್ಯಸ್ ವೈಟಲ್ ಫೋರ್ಸ್, ಅದನ್ನು ಹೇಳಿದೆ. ಆಮೇಲೆ ವಂಶಾಂತಂ ಮುಕ್ತಂ, ಯಾವ ಮಹಾಪುರುಷರು ಆಧ್ಯಾತ್ಮಿಕ ಜೀವಿಗಳು ಪರಮಾರ್ಥ ತತ್ವವನ್ನು ಕಂಡವರು ನಮಗೆ ಇದನ್ನು ತಿಳಿಸಿದ್ರು ಅವರನ್ನು ಸ್ಮರಣೆ ಮಾಡಿಕೊಳ್ಳುವುದು ಒಂದು ಸಂಪ್ರದಾಯ, ಪರಂಪರೆ. ಸಜ್ಜನರಿಗೆ ಗೌರವ ತೋರಿಸದೇ ಇದ್ದರೆ, ಮಹಾತ್ಮರಿಗೆ ಕೃತಜ್ಞತೆಯನ್ನು ಸಮರ್ಪಿಸದೇ ಇದ್ದರೆ ಮನುಷ್ಯ ಮೇಲಕ್ಕೇರಲಿಕ್ಕಾಗೋದಿಲ್ಲ. ಆ ಗುಣವೇ ಯಾರಿಂದ ನಮಗೆ ಸಣ್ಣ ಉಪಕಾರವಾದರೂ ನಾವು ಅದನ್ನು ಮರೆಯತಕ್ಕದ್ದಲ್ಲ ಎನ್ನುವ ಭಾವ. ಆ ದೃಷ್ಟಿಯಿಂದ ಮಹಾತ್ಮರು ನಮಗೋಸ್ಕರ ನಿರಂತರ ಪ್ರಾರ್ಥನೆಯನ್ನು ಸಲ್ಲಿಸಿದಂಥ ಸಿದ್ಧ ಯೋಗಿಗಳು, ಗುರುಗಳು, ಹಿರಿಯರು, ಪಿತೃಗಳು ಇವರೆಲ್ಲರಿಗೂ ನನ್ನ ನಮಸ್ಕಾರವಿರಲಿ ಅಂತ ಪ್ರಾರ್ಥನೆ ಮಾಡಿ ಮುನ್ನಡಿ ಇಡಬೇಕು. ಹೀಗೆ ಈ ಕರ್ಮಗಳನ್ನು, ಈ ಉಪಾಸನೆಯನ್ನು ಸರ್ವಮೇಥದ್ ಯಥೋಕ್ತಂ ಕರ್ಮ ಸಜ್ಞಾನಂಚ, ಜ್ಞಾನ ಉಪಾಸನೆಗೂ ಜ್ಞಾನ ಅಂತ ಹೇಳ್ತಾರೆ. ಕರ್ಮ ಜ್ಞಾನಂಚ ಸಮ್ಯಕ್ ಅನುಷ್ಠಿತಂ, ಸರಿಯಾದ ರೀತಿಯಲ್ಲಿ ಮಾಡಿದರೆ ಮುಮುಕ್ಷೋ ಸತ್ವಶುದ್ಧ್ಯರ್ಥಂ ಭವತಿ. ಕರ್ತವ್ಯ ಕರ್ಮಗಳನ್ನು ಮಾಡಬೇಕಾದದನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಮನಸ್ಸು ಶುದ್ಧವಾಗುತ್ತದೆ. ಇಲ್ಲದಿದ್ದರೆ ಕರ್ತವ್ಯವನ್ನು ಸರಿಯಾಗಿ ಮಾಡಲಿಕ್ಕಾಗದೇ ಇದ್ದರೆ, ಸತ್ಯವನ್ನು ಹೇಳದೇ ಇದ್ದರೆ, ವಂಚನೆ ಮಾಡಿದರೆ ಮನಸ್ಸು ಹಾಳಾಯಿತು. ಸರಿಯಾದ ರೀತಿಯಲ್ಲಿ ಮಾಡಿದರೆ ಮನಸ್ಸು ಶುದ್ಧವಾಯಿತು. ಇಲ್ಲದಿದ್ದರೆ ಅದು ಜಾಡ್ಯ, ಅಲಸ್ಯ, ತಮೋಗುಣ ಇವುಗಳ ವೃದ್ಧಿಯಾಗ್ತದೆ. ಆದ್ದರಿಂದ ಮಾಡುವ ಕರ್ತವ್ಯವನ್ನು ಅತ್ಯಂತ ನಿಷ್ಠೆಯಿಂದ, ಶ್ರದ್ಧೆಯಿಂದ ಮನಸ್ಸು ಕೊಟ್ಟು ಮಾಡಬೇಕು. ಯದೈವ ವಿದ್ಯೆಯ ಕರೋತಿ ಅಂತ ಹೇಳ್ತಾರೆ. ಸರಿಯಾಗಿ ತಿಳಿದುಕೊಂಡು ಮಾಡಿದ್ದಾದರೆ ಅದು ವ್ಯಕ್ತಿತ್ವದ ಮೇಲಿನ ಮೊದಲನ್ನು ತಲುಪಿಸುವಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಈ ಎಲ್ಲ ಕರ್ತವ್ಯಗಳನ್ನು, ಈ ಕರ್ಮ ಮತ್ತು ಉಪಾಸನೆಯನ್ನು ಸಕಾಮಸ್ಯ, ಕಾಮನೆ ಇಟ್ಟುಕೊಂಡು ಮಾಡಿದ್ದಾದರೆ ಏನಾಗುತ್ತೆ? ಜ್ಞಾನರಹಿತಸ್ಯ, ಉಪಾಸನೆ ಇಲ್ಲ, ಬರೇ ಕರ್ಮಠ. ಆ ಕರ್ಮ ಮಾಡೋದು, ಈ ಕರ್ಮ ಮಾಡೋದು, ಆ ಸ್ತೋತ್ರ ಹೇಳೋದು, ಈ ಹೋಮ ಮಾಡೋದು, ಅದು ಹೋಮ ಮಾಡೋದು, ಇಂಥ ಫಲ ಕೊಡುತ್ತೆ ಅಂತ ಅದಕ್ಕಾಗಿ ಆಸಕ್ತಿಯಿಂದ ಮಾಡ್ತಾ ಹೋದರೆ ಏನಾಗುತ್ತೆ? ಕೇವಲ ನಿಸ್ರೌತಾನಿ ಸ್ಮಾರ್ತಾನಿ ಚ ಕರ್ಮಾಣಿ ದಕ್ಷಿಣ ಮಾರ್ಗ ಪ್ರತಿಪತ್ತೇ ಪುನರಾವರ್ತೇ ಭವಂತೆ.
ಮೇಲಕ್ಕೆ ಹೋಗಿ ಸತ್ತ ಮೇಲೆ ಇಲ್ಲಿ ಯಾವುದೋ ಕೆಲವು ಲೋಕಗಳಲ್ಲಿ ಸಂಚಾರ ಮಾಡಿ ಆನಂದದಿಂದ ಕೆಲವು ದಿವಸ ಇದ್ದು ಪುನಃ ವಾಪಸ್ ಪುಣ್ಯಕರ್ಮ ಕ್ಷೀಣವಾದ ಮೇಲೆ ಈ ಕಡೆ ಬರಬೇಕಾಗತ್ತೆ. ಆದರೆ ಯಾರಾದರೂ ಶಾಸ್ತ್ರೀಯವಾಗಿ ನಡ್ಕೊಳ್ಳದೇ ಇದ್ದರೆ ಅಥವಾ ಶಾಸ್ತ್ರದಲ್ಲಿ ಹೇಳಿದ ವಿಚಾರಗಳನ್ನು ಮನದಂದುಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಇದ್ದರೆ ಏನಾಗುತ್ತೆ ಅಂತವರ ಗತಿ? ಪಶು ವೃತ್ತಿ ಅಧೋಗತಿ, ಸ್ಥಾವರಾಂತಿ ಅಧೋಗತಿ ಸ್ಯಾತ್ ಅಂತ ಹೇಳ್ತಾರೆ. ಸ್ಥಾವರಾದಿ ಅಧೋಗತಿಗೆ ಹೋಗಿಬಿಡ್ಬೋದು. ಈಗಿನ ಕಾಲದಲ್ಲಿ ಜನರು ನಂಬೋದಿಲ್ಲ ಇದನ್ನೆಲ್ಲ, ಆದರೆ ಸತ್ಯವೇ ಋಷಿಗಳಿಗೆ ಸ್ಪಷ್ಟವಾಗಿ ಗೋಚರವಾದದ್ದು. ಸೂಕ್ಷ್ಮದ ವಿಚಾರ ನಮಗೆ ಗೊತ್ತಾಗೋದಿಲ್ಲ. ಎಷ್ಟೋ ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿಚಾರಗಳನ್ನು ಇವತ್ತು ವಿಜ್ಞಾನ ನಮಗೆ ಕಂಡುಹಿಡಿದು ಕೊಟ್ಟಿದೆ. ಆಧುನಿಕ ಯುಗದ ಒಂದು ರೀತಿಯಲ್ಲಿ ಋಷಿಗಳಂತ ನಾನು ಕರಿತೇನೆ ಅವರನ್ನು. ಯಾಕಂದರೆ ಸೂಕ್ಷ್ಮವಾದ ವಿಚಾರಗಳನ್ನು ತಿಳಿಲಿಕ್ಕೆ ಅವರು ಪ್ರಯತ್ನಿಸಿ ಈ ವಿಶ್ವದಲ್ಲಿ ಅಡಗಿರ್ತಕ್ಕಂಥ ತೋರಿಕೆಯನ್ನು ಭೇದಿಸಿ ಅಂತರ್ಯದ ಆಳಕ್ಕೆ ಮುಳುಗಿ ಸೂಕ್ಷ್ಮಾತಿ ಸೂಕ್ಷ್ಮವಾದ ವಸ್ತುಗಳನ್ನು ಕಂಡುಹಿಡಿದು ಬಿಟ್ಟಿದ್ದಾರೆ, ರಹಸ್ಯವನ್ನು ಭೇದಿಸಿದ್ದಾರೆ. ನೋಡಿ, ಒಂದು ಇಲ್ಲಿ ಇಮೇಲ್ ಕ್ಲಿಕ್ ಮಾಡಿದರೆ ಅಲ್ಲಿ ಹೋಗ್ತದೆ ಅಮೇರಿಕದಲ್ಲಿ, ಅಲ್ಲಿಂದ ಬಂದು 1 ಗಂಟೆಯಲ್ಲಿ ಉತ್ತರ ಬರ್ತದೆ. ನಿಮಗೆ ಇದೆ ಅಂಥ ವಿಚಿತ್ರ ಅಲ್ವಾ ಇದು? ಎಷ್ಟು ಆಶ್ಚರ್ಯಕರಲ್ವಾ ಇದು? ಸೂಕ್ಷ್ಮ ಇಲ್ಲ ಅಂತ ಹೇಳ್ತೀರಾ? ಇದನ್ನು ಕಂಡುಹಿಡಿದದ್ದು ಯಾರು? ಮನಸ್ಸು ಎಷ್ಟು ಸೂಕ್ಷ್ಮ ಅಂತ ಸೈಕಾಲಜಿಸ್ಟಿಗೆ ಗೊತ್ತಿಲ್ಲ. ಮನಸ್ಸು ಎಷ್ಟು ಸೂಕ್ಷ್ಮ ಅಂತ ಹೇಳಿ ಇನ್ನೂ ಸೈಕಾಲಜಿಸ್ಟ್ ಕಲ್ತಿಲ್ಲ. ಹಾಗೆ ಈ ಮನಸ್ಸನ್ನು ಶುದ್ಧಗೊಳಿಸಿ ಯೋಗಿಗಳು, ಸಿದ್ಧ ಪುರುಷರು ಎಂಥ ಅದ್ಭುತ ಶಕ್ತಿ ಮನಸ್ಸಿಗಿದೆ ಎಂಬುದನ್ನು ಕಂಡುಕೊಂಡಿದ್ದಾರೆ. ಅಣಿಮಾದ್ಯ ಅಷ್ಟಸಿದ್ಧಿಗಳ ಬಗ್ಗೆ ಮಾತಾಡಿದ್ದಾರೆ. ಅಂಥ ಮಹಾತ್ಮರಿಗೆ ಇದೆಲ್ಲ ಗೊತ್ತಾಗ್ತದೆ. ಬೇರೆ ಬೇರೆ ಲೋಕಾಂತರಗಳಿಗೆ ಹೋಗಬೇಕಾಗ್ತದೆ ಎಂಬುದನ್ನು ಪ್ರತ್ಯಕ್ಷ ಅನುಭವ ಸಿದ್ಧವಾದಂಥ ವಿಚಾರಗಳು. ಅವನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯವಿದೆಯೇ ನಮಗೆ? ನಾವು ಅಲ್ಲಗಳೆಯೋದು ಬೇಡ. ಯಾರು ಅಲ್ಲಗಳಿಕೊಳ್ತಾರೋ ಅವರು ಅಲ್ಲಗಳ್ಕೊಳ್ಳಿ, ಅದೇನು ತೊಂದರೆ ಇಲ್ಲ. ಈ ಜಗತ್ತಿನಲ್ಲಿ ಅಲ್ಲಗಳೆಯೋರು ಇದ್ದಾರೆ, ಅವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಬಹುದು. ಆದರೆ ಯಾರು ಸುಸಂಸ್ಕೃತರಾಗತಕ್ಕಂಥ ಸೌಭಾಗ್ಯವನ್ನು ಪಡೆದಿದ್ದಾರೋ, ದೇವರಲ್ಲಿ ಒಂದು ಶ್ರದ್ಧೆ, ಆತ್ಮಶ್ರದ್ಧೆ, ಸತ್ಕರ್ಮ ಮಾಡಬೇಕು, ಮನುಷ್ಯ ಜನ್ಮ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದಾರೋ, ಉಪನಿಷತ್ತಿನ ಕ್ಲಾಸಿಗೆ ಬರ್ತಾರೋ, ಅವರೇನು ಇದ್ರ ಬಗ್ಗೆ ಸಂದೇಹ ಪಡಬೇಕಾಗಿಲ್ಲ. ನಾವು ದೇಹವೇ ಅಲ್ಲ, ದೇಹದಲ್ಲಿ ಬಂದಿದ್ದೇವೆ, ಇಲ್ಲಿ ಕೆಲವು ದಿವಸ ಇರ್ತೇವೆ ಮತ್ತು ಹೋಗಬೇಕು. ಹೋಗುವಾಗ ನಾವು ಮಾಡಿದಂಥ ಪುಣ್ಯ ಪಾಪ ಸಂಸ್ಕಾರಗಳನ್ನು ಹೊತ್ಕೊಂಡು ಹೋಗ್ತೇವೆ ಮತ್ತು ತಿರುಗಿ ಬರ್ತೇವೆ. ಇದು ತಿಳ್ಕೊಳ್ಬೇಕು. ಇದು ತಿಳ್ಕೊಳ್ಳದೆ ಇರೋದು ಬುದ್ಧಿವಂತಿಕೆ ಅಲ್ಲ. ಆಮ್ ಐ ರೈಟ್? ಅಲ್ಲ, ಸಂದೇಹ ಇರೋದು ಸ್ವಾಭಾವಿಕ ಈಗಿನ ಕಾಲದಲ್ಲಿ, ಈಗಿನ ವಿದ್ಯಾಭ್ಯಾಸದಲ್ಲಿ, ಈಗಿನ ಪರಿಸರದಲ್ಲಿ. ಆದರೆ ಸತ್ಯ ಹಾಗೆ ಅಂತ ಹೇಳ್ತಾರೆ. ಪ್ರಾಣಿ ವರ್ಗಕ್ಕೂ ಹೋಗ್ಬೋದು ಮನುಷ್ಯ. ಉಳಿದ ಜೀವರು ಅಂದರೆ ಈ ದಕ್ಷಿಣ ಮಾರ್ಗವೂ ಇಲ್ಲ, ಉಪಾಸನೆಯೂ ಇಲ್ಲ, ಕರ್ಮವೂ ಇಲ್ಲ, ಇಂಥವ್ರು ಏನು ಮಾಡ್ತಾರೆ? ಹೋಗುವುದಿಲ್ಲ. ಈ ಪ್ರಾಣಿಗಳು ಅನೇಕ ವೇಳೆ ಸಂಸಾರಕ್ಕೆ ಮರಳಿ ಬರುವ ಕ್ಷುದ್ರ ಜಂತುಗಳಾಗುವು, ಮತ್ತೆ ಮತ್ತೆ ಹುಟ್ಟುವುದು, ಸಾಯುವುದು ಎಂದು 3ನೇ ಸ್ಥಾನ. ಕಾಡು ನೊಣ, ಸೊಳ್ಳೆ, ಹುಳು ಮುಂತಾದ ಜೀವಿಗಳು ಆಗಬಹುದು ಅಂತ ನೋಡಿ. ಎಂಥ ಅದ್ಭುತ ಇದು! ಹಾಗೆ ಹೇಳಿದ್ದಾರೆ. ಆದರೆ ಯಾರಾದರೂ ಇಹಕೃತಾತ್ ಪೂರ್ವಕೃತಾದ್ವಾ, ಹಿಂದಿನ ಜೀವನದಲ್ಲಿ ಆಗಲಿ ಈಗಿನ ಜೀವನದಲ್ಲಿ ಆಗಲಿ ನಿಷ್ಕಾಮ ಭಾವನೆಯಿಂದ ತನಗೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇದರಲ್ಲಿ ಒಳಿತನ್ನು ಮಾಡ್ತಾನೋ, ನಿಷ್ಕಾಮ ಸೇವ ಇಹಕೃತಾತ್ ಪೂರ್ವಕೃತಾತ್ ವಿಶುದ್ಧ ಸತ್ವನಾಗ್ತಾನೆ ಅಂತ ಇದೆ. ಹಾಗೆ ವಿಶುದ್ಧ ಸತ್ವ ಆಗುವುದಂದರೆ ಏನರ್ಥ? ಆಸೆಗಳಿಂದ, ಈ ಲೌಕಿಕ ಆಸೆಗಳಿಂದ ಬಿಡುಗಡೆ ಹೊಂದುತ್ತಾನೆ. ಇದು ಅನಿತ್ಯ, ಅಸುಖ. ಸುಖ ಅಂತ ತೋರ್ತದೆ, ನಿಜವಾದ ಸುಖ ಇಲ್ಲ. ಸುಮ್ಮನೆ ಉದ್ವೇಗದಿಂದ ಭಾವ ಮೈಮರಿಯುವುದೇ ಸುಖ ಅಂತ ಜನ ತಿಳ್ಕೊಂಡಿದ್ದಾರೆ. ಮತ್ತೆ ಅದು ದುಃಖವನ್ನು ತರ್ತದೆ, ಮತ್ತೆ ಮನುಷ್ಯನನ್ನು ಮತ್ತಷ್ಟು ಸಂಕುಚಿತ ವ್ಯಕ್ತಿಯನ್ನಾಗಿ ಮಾಡ್ತದೆ, ಎಡಿಕ್ಷನ್ ಆಗ್ತದೆ. ಇದರಲ್ಲಿ ಅಲ್ಲಿನ ಮೇಲೆ ಕೇಳಲಿಕ್ಕೆ ಆಗೋದಿಲ್ಲ. ಹಾಗೆ ತಿಳ್ಕೊಳ್ಳುವ ಸಾಮರ್ಥ್ಯ ಮನಸ್ಸಿಗೆ ಬರಬೇಕಲ್ಲ. ಸಾಮರ್ಥ್ಯ ಅಂದರೆ ಸುಮ್ಮನೆ ಅದು ಶಬ್ದಗಳ ಮೂಲಕ ಮಾತನಾಡುವುದಿಲ್ಲ, ಭಾಷಣ ಮಾಡುವುದರಲ್ಲಿ ಇಲ್ಲ. ಅದು ಒಳಗಡೆ ಮನಸ್ಸು ಪರಿಪಕ್ವವಾಗಬೇಕಲ್ಲ. ಅದು ಆಗ್ತದೆ ಅಂತ ಹೇಳ್ತಾರೆ. ನಿಷ್ಕಾಮ ಭಾವದಿಂದ ಮಾಡಬೇಕಾದಂತಹ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಮಾಡು, ತಂದೆ ತಾಯಿಗಳನ್ನು ಸೇವಿಸಬೇಕು ಅಂತ.
ಅವನ ತಂದೆ ತಾಯಿಗಳಂದರೆ ವೃದ್ಧಾಪ್ಯದಲ್ಲಿ ಅವರನ್ನು ಹೋಗಿ ನೋಡೋದೇನು ಅಂತ ಹಾಸ್ಪಿಟಲ್ನಲ್ಲಿ ಬಿದ್ದುಕೊಂಡಿದ್ದಾರೆ, ನೋಡೋದೇನು, ಅಲ್ಲಿ ಯಾರು ನೋಡ್ಕೋತಾ ಇದ್ದಾರಲ್ಲ, ನಾನು ಹೋಗಿ ಅಲ್ಲಿ ಮಾಡೋದೇನು ಅಂತ. ಅವ ಮಾಡರ್ನು, ಹೈಲಿ ಸೈಂಟಿಫಿಕ್, ರ್ಯಾಷನಲ್ಲು. ಇದು ಮನುಷ್ಯರ ಈ ರೀತಿಯ ವ್ಯವಸ್ಥೆ. ವಿದೇಶಗಳಲ್ಲಿಯೂ ಕೂಡ ತಂದೆ ತಾಯಿಗಳನ್ನು ಇವರಿಗೆ ಪ್ರಾಯ ಬಂದ ಮೇಲೆ ಮತ್ತೆ ಅವರ ಜನ್ಮದಿನದಂದು ಹೋಗಿ ಹ್ಯಾಪಿ ಬರ್ತ್ಡೇ ಟು ಯು ಮೈ ಫಾದರ್ ಡ್ಯಾಡಿ ಮಮ್ಮಿ ಅಂತೇನೋ ಹೇಳ್ತಾರೆ. ಅಷ್ಟೇ ದೇವರೇ ಗತಿ. ಇಲ್ಲ ಇಂಥದ್ದೆಲ್ಲ ಮಾಡದೇ ಇದ್ದರೆ, ಅಂದರೆ ಮಾಡಬೇಕಾದದ್ದನ್ನು ಶಾಸ್ತ್ರದಲ್ಲಿ ಹೇಳಿದ್ದನ್ನು ಎಷ್ಟೇ ಆಗಲಿ, ನಿನ್ನ ತಂದೆ ತಾಯಿಗಳು ಅವರು ಪೂರ್ಣ ಒಳ್ಳೆಯವರಲ್ಲ, ಪೂರ್ಣ ಪರ್ಫೆಕ್ಷನ್ ಇಲ್ಲ ಅವರಲ್ಲಿ. ನಿನಗೆ ವಯಸ್ಸಾದ ಮೇಲೆ ಗೊತ್ತಾಗುತ್ತೆ ಕೆಲವು ದೋಷಗಳು ಇರಬಹುದು. ಆದರೂ ನೀನು ಅಲ್ಲಿ ಬಂದು ಹುಟ್ಟಿ, ದೇವರು ನಿನ್ನನ್ನು ಅಲ್ಲಿ ತಂದು ಹುಟ್ಟಿಸಿದ್ದಾನಲ್ಲ, ಅದರಿಂದ ಅವರು ನಿನ್ನ ಕರ್ತವ್ಯವನ್ನು ನೀನು ಮಾಡಬೇಕು, ಅವರಿಗೆ ಸಂಬಂಧ ಅವರಿಗೆ ಸಲ್ಲಿಸಬೇಕು ಅಂತ. ಅದರಿಂದ ಅವರು ಸುಪ್ರೀತರಾಗ್ತಾರೆ. ಅದು ಶಾಸ್ತ್ರದಲ್ಲಿ ಹೇಳಿದ ವಾಕ್ಯ. ಅದನ್ನು ಸರಿಯಾಗಿ ಮಾಡದೇ ರೀತಿಯಲ್ಲಿ ಆತನನ್ನು ಸಮೀಪಿಸುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಅದನ್ನು ನಾನು ಮಾಡಬೇಕಾಗಿದೆ ಎನ್ನುವ ಭಾವದಿಂದ ಮಾಡಿದ್ದಾದರೆ ಸರ್ವಮೇತದ್ ಯಥೋಕ್ತಂ ಕರ್ಮ ಚ ಜ್ಞಾನಂಚ ಸಮ್ಯಗನುಷ್ಠಿತಂ ನಿಷ್ಕಾಮಸ್ಯ ಮೋಕ್ಷೋ ಸತ್ವಶುದ್ಧಿರ್ಥಂ ಭವತಿ. ಸತ್ವಶುದ್ಧಿ ಅಂತ ಅದು ಮನಸ್ಸು ಶುದ್ಧ ನಿರ್ಮಲವಾಗುವುದು. ನಿರ್ಮಲವಾಗುವುದಂದರೆ ಅದರಲ್ಲಿ ಕಾಮನೆ ವಾಸನೆಗಳೇ ಇಲ್ಲ. ಲೌಕಿಕ ವಿಷಯದಲ್ಲಿ ಜನರು ಏನು ಎದ್ದು ಬಿದ್ದು ಓಡ್ತಾರಲ್ಲ, ಅದರಲ್ಲಿ ಏನಿಲ್ಲ, ಅಯ್ಯೋ ಭ್ರಾಂತಿ ಅಂತ. ಸುಮ್ಮನೆ ಪೇಪರ್ನಲ್ಲಿ ಬಂದುಬಿಡ್ತು, ಯಾರೋ ಒಂದು 6 ಹೊಡೆದ ಅಂತ ಹೇಳ್ತಾ ಅವರಂತ ಅವನು ಹೋಗಿ ಬಂದ, 1,00,000 ಜನ ಹೋಗಿ ಮುಗಿಬಿದ್ರು ಅವನ ಹತ್ರ ಹೋಗಿ. ಏನದು, ಯಾಕೆ ಅಂತಿಲ್ಲ, ಯಾರೋ ಒಬ್ಬಳು ಮಿರ್ಜಾ ಅಂತ ಹೇಳಿ ಅಲ್ಲಿ ಬಂದಂತೆ ಟುಕ್ ಬ್ಯಾಂಗ್ಳೂರ್ ಬೈ ಸ್ಟಾಪ್ ಅಂತ ಬರೆದ. ಅದ್ಭುತ, ಓಹೋ ಏನು ಅಂತ ಹೀಗಿದ್ದೆ, ಇದನ್ನೇ ದೊಡ್ಡದು ಮಾಡು. ನಿಜವಾದ ಸತ್ವವಾಗಲಿ ಸುಖವಾಗಲಿ ಇಲ್ಲದಿದ್ದಲ್ಲಿ ಅದು ತತ್ಕಾಲಕ್ಕೆ ಸುಖ ಅನ್ನುವ ಭ್ರಾಂತಿಯನ್ನುಂಟು ಮಾಡುವುದರಿಂದ ಬಿಡುಗಡೆಯಾಗುವ ಮಾನಸಿಕ ಸ್ಥಿತಿ, ಸತ್ಯವನ್ನು ತಿಳಿಯುವ ತೀವ್ರ ಹಂಬಲವನ್ನು ಉಂಟು ಮಾಡತಕ್ಕಂಥ ಸ್ಥಿತಿ ಮನುಷ್ಯನಿಗೆ ಸಿದ್ಧವಾಗ್ತದೆ. ಅದು ಯಾವುದರಿಂದ? ನಿಷ್ಕಾಮ ಕರ್ಮದಿಂದ. ಯಾವ ಕರ್ಮವೇ ಆಗಲಿ, ಮಾಡತಕ್ಕಂತಹ ಕರ್ಮವನ್ನು ಇದು ನನ್ನ ಕರ್ತವ್ಯ, ಭಗವದೀಚ್ಛೆಯಿಂದ ನಾನು ಈ ಕರ್ತವ್ಯವನ್ನು ಮಾಡಬೇಕಾಗಿದೆ, ಮಾಡ್ತೇನೆ. ಹೇ ಭಗವಂತ, ಇದರಿಂದ ನನ್ನ ಬಂಧನ ಕಡಿಯುವಂತಾಗಲಿ, ನಿನಗಾಗಿ ನಿನ್ನ ಪ್ರೀತಿಯನ್ನು ಗಳಿಸುವಂತಾಗಲಿ ಅಂತ ಮಾಡಿದ ಕರ್ಮ ಇದೆಯಲ್ಲ, ಅದು ಚಿತ್ತಶುದ್ಧಿಯನ್ನು ತಂದು ಕೊಡ್ತದೆ ಅಂತ ಹೇಳ್ತಾರೆ. ಎಲ್ಲಿಯಾದರೂ ಚೂರು ಆಸೆ ಇತ್ತು ಅಂದರೆ ಆದರೆ ಆಗೋದಿಲ್ಲ, ಆಸೆ ಇದ್ದರೆ ಆಗೋದಿಲ್ಲ. ಆಸೆ ಪೂರೈಸಲೇಬೇಕು. ಅದಕ್ಕಾಗಿ ದೇಹಧಾರಿಯಾಗಿ ತಿರುಗಿ ಬರಬೇಕು. ಈ ಬಂಧನದಿಂದ ಬಿಡುಗಡೆಯಾಗುವುದಕ್ಕೆ ನಿಷ್ಕಾಮ ಕರ್ಮ ಒಂದೇ ಮಾರ್ಗ. ಇಹಕೃತಾತ್ ಪೂರ್ವಕೃತಾದ್ವಾ ಸಂಸ್ಕಾರ ವಿಶೇಷೋದ್ಭವಾತ್ ವಿರಕ್ತಸ್ಯ ಪ್ರತ್ಯಗಾತ್ಮ ವಿಷಯ ಜಿಜ್ಞಾಸಾ ಪ್ರವರ್ತತೆ. ವಿರಕ್ತನಾದವನಿಗೆ, ಬಾಹ್ಯ ವಿಷಯ ವಸ್ತುಗಳಲ್ಲಿರುವ ಆಸಕ್ತಿಯನ್ನು ದೂರ ಮಾಡಿಕೊಂಡವನಿಗೆ, ಅವುಗಳಲ್ಲಿ ದೋಷ ದರ್ಶನ ಮಾಡಿ ಪುನಃ ಮಾಡಿ ಮತ್ತೆ ಭಗವಂತನನ್ನು ಪ್ರಾರ್ಥಿಸಿ ಉಪಾಸನೆಗಳನ್ನು ಮಾಡಿ ಸತ್ಸಂಗ ಮಾಡಿ ಸಾಧನೆಯಲ್ಲಿ ಮುನ್ನಡೆಯುವುದಕ್ಕೆ ಪ್ರೇರಣೆಯನ್ನು ಪಡೆದಂಥ ವ್ಯಕ್ತಿಗೆ ಇಲ್ಲಿ ಹತ್ತಿರದಲ್ಲಿ ಅವನನ್ನಿದ್ದಾನೆ, ಅವನನ್ನು ನೋಡಲೇಬೇಕು, ನನಗೆ ಇಲ್ಲದಿದ್ದರೆ ಬೇಡ, ಇದು ಯಾವುದು ಬೇಡ ಅನ್ನುವ ಭಾವನೆ ಬರ್ತದಂತೆ. ವಿರಕ್ತಸ್ಯ ಪ್ರತ್ಯಗಾತ್ಮ ವಿಷಯ ಜಿಜ್ಞಾಸಾ ಪ್ರವರ್ತತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಷ್ಟು ನೋಡಿ, ಯುಕ್ತಿಯುಕ್ತವಾಗಿ, ತಾರ್ಕಿಕವಾಗಿ, ವೈಜ್ಞಾನಿಕವಾಗಿ ಇದನ್ನು ವಿವರಿಸ್ತಾರೆ ನೋಡಿ. ತದೇತದ್ವಸ್ತು ಪ್ರಶ್ನಪ್ರತಿ ಕೇನೋಪನಿಷತ್ತಿನಲ್ಲಿ ಇದನ್ನೇ, ಈ ಆತ್ಮ ವಿರಕ್ತನಾದಂಥವನು ಪ್ರತ್ಯೇಗಾತ್ಮ ಅಂದರೆ ತನ್ನ ಅಂತರದ ಆಳದಲ್ಲಿರ್ತಕ್ಕಂಥ ದಿವ್ಯ ಜ್ಯೋತಿಯ ಸಂಸ್ಪರ್ಶಕ್ಕೆ ಬರಬೇಕು, ಅದನ್ನು ತಿಳಿಬೇಕೆನ್ನುವ ಒಂದು ಉದ್ದೇಶದಿಂದ ಗುರುವನ್ನು ಸಮೀಪಿಸಿ ಪ್ರತಿವಚನ, ಅವನು ಶಿಷ್ಯ ಪ್ರಶ್ನೆ ಕೇಳೋದು, ಇವನು ಪ್ರತಿವಚನ ರೂಪದಲ್ಲಿ ಉತ್ತರ ಕೊಡೋದು, ಈ ಕಾರ್ಯಕ್ರಮ. ಅದನ್ನೇ ಇಲ್ಲಿ ಕೇನೋಪನಿಷತ್ತಿನಲ್ಲಿ ಬರ್ತದೆ. ಇದನ್ನು ಬೇರೆ ಬೇರೆ ಕಡೆಯಲ್ಲಿಯೂ ಹೇಳಿದ್ದಾರೆ. ಇದನ್ನು ಪರಾಂಚಿಖಾನಿ ವಿತರಣ ಸ್ವಯಂಭೂ ತಸ್ಮಾತ್ ಪರಾಂ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನವೀಕ್ಷದ ಆವೃತ್ತಚಕ್ಷುರಮೃತತ್ವಮಿಚ್ಛನ್ ಅಂತ ಕಠೋಪನಿಷತ್ತಿನಲ್ಲಿಯೂ ಹೇಳಿದ್ದಾರೆ. ಕಶ್ಚಿದ್ಧೀರ, ಆಮೇಲೆ ನಿಜವಾದಂಥ ಸಾಧಕನು, ವೈರಾಗ್ಯವನ್ನು ಪಡೆದಂಥವನು, ಆತ್ಮಸಾಕ್ಷಾತ್ಕಾರಕ್ಕೆ ಅಭಿಮುಖನಾದಂಥ ವ್ಯಕ್ತಿಯೋ
ಕರ್ಮದಿಂದ ಬರತಕ್ಕಂಥ ಫಲ ಯಾವುದಿದೆ ಅದು ತಾತ್ಕಾಲಿಕವಾಗಿ ಸುಖವನ್ನು ಕೊಡಬಹುದಾದರೂ ಆತ್ಯಂತಿಕವಾಗಿ ಅಂದರೆ ಕೊನೆಯಲ್ಲಿ ಆ ದುಃಖವನ್ನು ದೂರ ಮಾಡುವುದಿಲ್ಲ, ದೇಹಾತ್ಮ ಬುದ್ಧಿಯನ್ನು ದೂರ ಮಾಡುವುದಿಲ್ಲ, ಆಸೆ ಆಕಾಂಕ್ಷೆಗಳನ್ನು ದೂರ ಮಾಡುವುದಿಲ್ಲ, ಈ ನಾನಾ ರೀತಿ ಬಂದು ಹೋಗುವ ಕಾರ್ಯ ಬಂದಾಗುವುದಿಲ್ಲ. ಇದರಲ್ಲೇ ಸಿಕ್ಕಿ ಹಾಕಬೇಕಾಗ್ತದೆ. ಬ್ರಾಹ್ಮಣ ನಿರ್ವೇದಮಾಯ ತಂದ್ರೆ ವೈರಾಗ್ಯವನ್ನು ಹೊಂದಿ ತದ್ವಿಜ್ಞಾನಾರ್ಥ ಪರಮಾರ್ಥ ತತ್ವವನ್ನು ತಿಳಿಯುವುದಕ್ಕಾಗಿ ಗುರುಮೇವ ಅಭಿಗಚ್ಚೆ, ಸದ್ಗುರುವಿನ ಕೃಪಾಶ್ರಯವನ್ನು ಪಡೆಯಬೇಕು ಅಂತ ಹೇಳಿದ್ದಾರೆ. ಹಾಗೆ ಆಮೇಲೆ ಶಂಕರಾಚಾರ್ಯರು ಯಾವಾಗಲೂ ಹೇಳ್ತಾರೆ, ಈ ಪ್ರತ್ಯೇಗಾತ್ಮ ವಿಷಯವನ್ನು ತಿಳಿಯಲಿಕ್ಕೆ ಹೊರಟವನು ಈ ಕರ್ಮಾದಿಗಳನ್ನೆಲ್ಲ ಮಾಡಬೇಕಾಗಿಲ್ಲ, ಕರ್ಮದಲ್ಲಿ ಸಿಕ್ಕಾಕ್ಕೊಳ್ಬೇಕಾಗಿಲ್ಲ. ಕರ್ಮ ಅಂದರೆ ಅಲ್ಲಿ ಹೌದು, ಕರ್ಮಕಾಂಡದಲ್ಲಿ ಹೇಳಿದ ಯಾವ ಕರ್ಮ? ಆಸೆಯಿಂದ ಕೂಡಿದಂತಹ ಕರ್ಮ ಅಂತ ಆಗ್ತದೆ. ವೈದಿಕ ಕರ್ಮಕಾಂಡದಲ್ಲಿ ಹೇಳಿದ ಅದನ್ನು ಹಿಡ್ಕೊಂಡ್ರೆ ಅದು ಆ ಕರ್ಮಕಾಂಡವನ್ನು ಯಾಕೆ ಹಿಡ್ಕೊಳ್ಬಾರ್ದಂದರೆ ಆ ಜ್ಞಾನ ಬೇಕಾದವನು ಕರ್ಮ ಮಾಡುವುದು ಫಲವನ್ನು ಪಡೆಯುವುದು ಎನ್ನುವ ಆಸೆ ಇದ್ದರೆ ದೇಹಾತ್ಮ ಬುದ್ಧಿಯಲ್ಲೇ ಇರಬೇಕಾಗತ್ತೆ. ಆತ್ಮನನ್ನು ಪಡೀಲಿಕ್ಕೆ ಕಷ್ಟ ಆಗುತ್ತೆ, ಅದಕ್ಕೂ ಸಂಬಂಧ ಇಲ್ಲ. ಸಂಸಾರ ಬೀಜವನ್ನು ನಾಶ ಮಾಡಿ ನಾನು ಎಂತಕ್ಕಂಥ ಈ ಕರ್ತೃತ್ವ ಭೋಕ್ತೃತ್ವ ಅಭಿಮಾನಿಯಾದಂಥ ಈ ಜೀವಾತ್ಮನಾಗಿ ಕಾಣಿಸಿಕೊಳ್ತಕ್ಕಂಥ ವ್ಯಕ್ತಿ ಅದೇ ಜೀವಾತ್ಮದ ಸ್ಥಿತಿಯಲ್ಲೇ ಇರಬೇಕಾದ್ರೆ ಈ ಲೌಕಿಕವಾದ ವಿಷಯ ವಸ್ತುಗಳಲ್ಲಿ ಆಸಕ್ತಿಯನ್ನು ಪಡೆದು ಅದನ್ನು ಪಡೆಯೋದಕ್ಕಾಗಿ ನಾನು ಕರ್ಮಗಳಲ್ಲಿ ಸಿಕ್ಕಿ ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ಆತ್ಮತತ್ವವನ್ನು ತಿಳಿದು ಮುಕ್ತನಾಗಬೇಕಾದಂಥವನಿಗೆ ಕರ್ಮ ಬೇಡ. ಕರ್ಮ ಸಹಿತಾದಪಿ ಜ್ಞಾನ ಅದೇ ತತ್ ಸಿದ್ಧತಿ ಇತಿ ಚೇತ್ ನ ಆಗುವುದಿಲ್ಲ. ಕರ್ಮ ಸಹಿತವಾಗಿ ಅಂದರೆ ಕರ್ಮ ಅಂದರೆ ಇಲ್ಲಿ ಎಂಥ ತ್ಯಾಗಿ ಆದರೂ ಸನ್ಯಾಸಿ ಆದರೂ ಕೆಲವು ಗುರುಗಳನ್ನು ಸೇವೆ ಮಾಡುವಂಥದ್ದು, ಭೈಕ್ಷಚರ್ಯ ಮಾಡುವಂಥದ್ದು, ಜನರಿಗೆ ಬಂದರೆ 4 ಒಳ್ಳೆಯ ಮಾತುಗಳನ್ನು ಹೇಳುವಂಥದ್ದು, ಇದೆಲ್ಲ ಕರ್ಮವೇ. ಆ ಕರ್ಮ ಅಲ್ಲ ಅಲ್ಲಿ ಹೇಳಿದ್ದು. ಕರ್ಮ ಸಹಿತ ಅಂತ ಹೇಳಿದ್ರೆ ವೈದಿಕ ಪ್ರಯೋಗಗಳಲ್ಲಿ ಅಥವಾ ಕರ್ಮಕಾಂಡದಲ್ಲಿ ಆಸೆಯಿಂದ ಪ್ರೇರಿತನಾಗಿ ಮಾಡತಕ್ಕಂಥ ಯಾವ ಕರ್ಮ ಇದೆ ಆ ಕರ್ಮಕ್ಕೂ ಈ ಜ್ಞಾನಕ್ಕೂ ಆ ಕರ್ಮ ಮಾಡ್ತಾ ಇರೋದು. ಬೆಳಿಗ್ಗೆ 25 ಕರ್ಮ, ಹೋಮ, ಈ ಧೂಮ, ಅಗ್ನಿಷ್ಠೋಮ ಮಾಡಬೇಕಾದ ಅಗತ್ಯ ಇಲ್ಲ. ಅಗ್ನಿಷ್ಠೋಮ ಸ್ವರ್ಗಕಾಮೋ ಯಜೇತ. ಆ ಸ್ವರ್ಗಕಾಮನ ಬೇಕಾದಂಥವನು ಅಗ್ನಿಷ್ಠೋಮ ಮಾಡ್ತಾನೆ. ಆ ಅಗ್ನಿಷ್ಠೋಮ ಮಾಡುವವನು ಕೂಡ ನನಗೆ ಅಗ್ನಿಷ್ಠೋಮ ಇದೆಲ್ಲ ಸಾಕು, ಬೇಡ, ಫಲ ಬೇಡ, ಅಗ್ನಿಷ್ಠೋಮ ಮಾಡ್ತೇನೆ, ಹೇ ದೇವ ನನಗೆ ಫಲಾಪೇಕ್ಷೆ ಇದ್ದಲ್ಲಿ ಚಿತ್ತಶುದ್ಧಿಗಾಗಿಯೇ ಮಾಡ್ತೇನೆ ಅಂದರೆ ಅದು ಚಿತ್ತಶುದ್ಧಿಗೆ ಕಾರಕವಾಗುತ್ತೆ ಅಂತೂ ಹೇಳಿದ್ದಾರೆ. ಅದನ್ನು ಚಿತ್ತವನ್ನು ಅಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಅಂದರೆ ಮನುಷ್ಯನ ಮನಸ್ಸಿನಲ್ಲಿ ಈ ಜಗತ್ತಿನ ಭೋಗಗಳನ್ನು ಸುಖವನ್ನು ಅನುಭವಿಸುವ ಒಂದು ಸಣ್ಣ ಆಸೆ ಇದ್ದರೂ ಕೂಡ ಅದು ವೆಯ್ಟ್ ಮಾಡ್ತಾ ಇರ್ತದೆ ಆ ಆಪರ್ಚುನಿಟಿಗೆ ಎಲ್ಲಿ ಸಿಗುತ್ತೆ ಅಂತ. ಅದನ್ನು ಕಿತ್ತಾಕಬೇಕಾದ್ರೆ ವೈರಾಗ್ಯ ಬರಬೇಕಾದ್ರೆ ನಿಷ್ಕಾಮ ಕರ್ಮ ಮಾಡಬೇಕು ಎಂಬುದನ್ನು ಅದನ್ನು ಬೇರೆ ಬೇರೆ ಇದನ್ನು ಶ್ರುತಿಯ ಆಧಾರದಿಂದ ಅದನ್ನು ಪಡಿಸ್ತಾರೆ. ಕರ್ಮ ಸಹಭಾವಿತ್ವ ವಿರೋಧಾಚ್ಯ ಪ್ರತ್ಯೇಗಾತ್ಮ ಬ್ರಹ್ಮ ವಿಜ್ಞಾನಸ್ಯ. ಯಾಕಂದರೆ ಕರ್ಮ ಮಾಡುವನು ನಾನು ದೇಹ. ಯೋಹಿ ಕರ್ಮಫಲೇನಾರ್ಥಿ ದೃಷ್ಟೇನ ಬ್ರಹ್ಮವರ್ಚಸಾದಿನ ಅದೃಷ್ಟೇನ ಸ್ವರ್ಗಾದಿನ ದ್ವಿಜಾತಿರಹಂ ನ ಕಾರಣಕುಬ್ಜತ್ವಾದ್ಯನಧಿಕಾರ ಧರ್ಮವಾನ್ ಇತ್ಯಾತ್ಮಾನ ಮನ್ಯತೆ ಸೋಧಿಕ್ರಿಯತೆ ಕರ್ಮಸು ಇತಿ ಅಧಿಕಾರವಿದೋ ವದಂತಿ ಅಂತ ಹೇಳಿ. ಕರ್ಮ ಮಾಡ್ತಕ್ಕಂಥವ್ನು ನಾನು ಇಂಥವ್ನು ನನಗೆ ಇಂತಿಂಥ ಫಲ ಬೇಕು, ಇಂತಿಂಥ ಫಲ ಬೇಕು, ಇಂತಿಂಥ ದ್ರವ್ಯದಿಂದ ಹೋಮಾದಿಗಳನ್ನು ಮಾಡಬೇಕು, ಇಂತಿಷ್ಟು ವರ್ಷ ಮಾಡಬೇಕು, ಇತ್ಯಾದಿ ಎಲ್ಲ ಮನಸ್ಸು ಅಲ್ಲಿಗೆ ಹೋಯ್ತು. ಆತ್ಮತತ್ವವಾದರೂ ಇಲ್ಲಿಯೇ ಮನಸ್ಸನ್ನು ಅಂತರ್ಮುಖವಾಗಿ ಒಳಗಡೆ ಇರತಕ್ಕಂಥ ಪರಮಾತ್ಮನನ್ನು ಪಡೆಯುವುದಕ್ಕೆ ಮನಸ್ಸನ್ನು ಸರಿಯಾಗಿ ವಿನಿಯೋಗಿಸುವುದು. ಅದು ಮಾಡಲಿಕ್ಕೆ ಇದು ತೊಂದರೆ ಆಗ್ತದಲ್ವೇ? ಆದ್ದರಿಂದ ಅಲ್ಲಿ ಅದಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಕರ್ಮದೊಡನೆ ಪ್ರತ್ಯೇಗಾತ್ಮ ಬ್ರಹ್ಮ ವಿಜ್ಞಾನ ಇರುವುದೆಂಬುದು ವಿರುದ್ಧವಾಗಿರುವುದರಿಂದಲೂ. ಹೇಗೆಂದರೆ ಕಾರಕ ಅಂದ್ರೇನು? ನಾನು, ನನ್ನನ್ನು ಕರ್ಮಕಾರಕ, ನನ್ನಿಂದ ಕರಣಕಾರಕ, ನನ್ನಿಂದ ನನಗೆ ಸಂಪ್ರದಾನಕಾರಕ, ನನ್ನ ದಸೆಯಿಂದ ಪಂಚಮಿ ವಿಭಕ್ತಿ ಅಪಾದಾನ, ನನ್ನ, ಇದು ನನ್ನ,
ಅದು ಸಂಬಂಧಕಾರಕ. ನನ್ನ ಮನೆ ನನ್ನ ಸಂಬಂಧಕಾರಕ, ಕೊನೆಯ ಅಧಿಷ್ಠಾನಕಾರಕ ನನ್ನಲ್ಲಿ. ಇದನ್ನು ಎಕ್ಸೆಪ್ಟ್ ಮಾಡಿ ಕೆಲಸಗಳಲ್ಲಿ ತೊಡಗುವುದು ಅಂದರೆ ಆತ್ಮಜ್ಞಾನ ಪಡೆಯುವುದು ಹೇಗೆ? ಅದಕ್ಕೂ ಸಂಬಂಧ ಇಲ್ಲ. ಕರ್ಮಣ ಪ್ರತ್ಯಸ್ತಮಿತ ಸರ್ವಭೇದ ದರ್ಶನಸ್ಯ ಪ್ರತ್ಯೇಗಾತ್ಮ ಬ್ರಹ್ಮ ವಿಷಯಸ್ಯ ಸಹಭಾವಿತ್ವ ನ ಉಪಪದ್ಯತೆ. ಅದಕ್ಕದಕ್ಕೂ ಸಂಬಂಧ ಆಗುವುದಿಲ್ಲ, ಸರಿಯಾಗುವುದಿಲ್ಲ ಅಂತ ಹೇಳ್ತಾರೆ. ಹೀಗೆ ಈ ಆತ್ಮತತ್ವವನ್ನು ತಿಳಿಯುವುದಕ್ಕೆ ನಿಜವಾದ ಸದ್ಗುರುವಿನ ಆಶ್ರಯವನ್ನು ಪಡೆಯಬೇಕು ಅಂತ ಹೇಳಿದರು. ಗುರುವಿನ ಲಕ್ಷಣಗಳನ್ನು ಹೇಳಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಇದಕ್ಕೆ ಸಾಕಷ್ಟು ಉಪನ್ಯಾಸಗಳನ್ನು ಕೇಳಿದ್ದೀರಿ. ಶಂಕರಾಚಾರ್ಯರು ಅದನ್ನು ಹೇಳಿ ಶ್ರೋತ್ರಿಯ, ಅವ್ರಜಿನ, ಅಕಾಮಹತ, ಬ್ರಹ್ಮಣ್ಯಪುರತ, ನಿರಿಂಧನ ಇವಾನಲಹ. ಪರಮ ಪರಿಶುದ್ಧ ರಕ್ತದ ಕಣಗಳೆಲ್ಲ ಶುದ್ಧವಾಗಿ ಒಂದು ಎಳ್ಳಷ್ಟು ಲೌಕಿಕವಾದ ವಾಸನೆಗಳಿಲ್ಲದಂತಹ ಮಾನಸಿಕ ಸ್ಥಿತಿ. ಆ ಪರಮಾರ್ಥ ದರ್ಶನದಿಂದ ಮನಸ್ಸು ಸ್ಥಿರವಾಗಿದೆ, ಬ್ರಹ್ಮನಿಷ್ಠನಾಗಿದ್ದಾನೆ, ದಿವ್ಯ ಆನಂದವನ್ನು ಪಡೆದಿದ್ದಾನೆ. ಆ ಆನಂದವನ್ನು ಪ್ರೀತಿಯಿಂದ ಇತರರಿಗೆ ಹಂಚಲಿಕ್ಕೆ ಎಷ್ಟು ಕಷ್ಟವಾದರೂ ಹಿಂಜರಿಯದೆ ದಾಯ ಮಾಡತಕ್ಕಂಥವನು ಅಹೇತುಕ ದಯಾ ಸಿಂಧು ಅನ್ನುವ ಶಬ್ದವನ್ನಲ್ಲಿ ಉಪಯೋಗಿಸಿದ್ದಾರೆ. ಅಂಥವನನ್ನು ಸಮೀಪಿಸಿದರೆ ಮಾತ್ರ ಜೀವಿ ಈ ಚಾಂಚಲ್ಯದಿಂದ, ಚಾಂಚಲ್ಯದಿಂದ ಚಾಂಚಲ್ಯವನ್ನು ದಾಟಬಹುದು. ಇಲ್ಲದಿದ್ದರೆ ಸುಲಭ ಅಲ್ಲ ಅದು. ಇಲ್ಲದ್ರೆ ಎಲ್ಲರೂ ಏರಿ ಬಿಡ್ತಿದ್ರು, ಬ್ರಹ್ಮಜ್ಞಾನ ಪಡೆದು ಬಿಡ್ತಿದ್ರು. ಆಗ್ತಾ ಇಲ್ಲ. ಯಾಕೆ? ಎಷ್ಟು ಆಧ್ಯಾತ್ಮದಲ್ಲಿ ಮುನ್ನಡೆದ ವ್ಯಕ್ತಿಗಳನ್ನು ನೋಡೋದು ಎಷ್ಟು ದುರ್ಲಭ ಈ ಜಗತ್ತಿನಲ್ಲಿ. ಎಷ್ಟೆಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ, ಎಷ್ಟೆಷ್ಟೋ ಜನರು ಎಷ್ಟೆಷ್ಟೋ ರೀತಿಯಲ್ಲಿ ಆಧ್ಯಾತ್ಮವನ್ನು ಪಡೆದಿದ್ದೇವೆ ಅಂತ ತೋರಿಸಿಕೊಳ್ಳುವವರು ಇದ್ದಾರೆ. ಕೆಲವರು ನಿಜವಾಗಿ ಕೆಲವು ದಾರಿಯಲ್ಲಿ 1000 ಮೈಲಿನಲ್ಲಿ 100 ಮೈಲು, 150 ಮೈಲು, 500 ಮೈಲು ಹೋದವರು ಇರ್ಬೋದು, 600 ಮೈಲು ಹೋದವರು. ಆದರೆ 1000 ಮೈಲನ್ನು ದಾಟಿ ಆ ಪರಮಾರ್ಥ ತತ್ವವನ್ನು ಪಡೆದಂಥ ವ್ಯಕ್ತಿಗಳನ್ನು ಸಮೀಪಿಸುವುದು ಎಷ್ಟು ಕಷ್ಟ. ಇಲ್ಲದಿದ್ದರೆ ನಾನಾ ಊರೇ ಕೋರೆ ವಕರ ಮಾರ್ಗಗಳಲ್ಲಿ ಸಿಕ್ಕಿ ಆಚೆಗೆ ಎಲ್ಲಿ ಮುಂದಕ್ಕೆ ಹೋಗಲಿಕ್ಕಾಗದೆ ಹತಾಶರಾಗತಕ್ಕಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ಸದ್ಗುರುವನ್ನು ಸಮೀಪಿಸಿದರೆ, ಯಥಾರ್ಥ ಆತ್ಮಜ್ಞಾನ ನಿಮಗೆ ಬೇಕಾದರೆ ಅವರನ್ನು ಸಮೀಪಿಸಬೇಕು. ಅದನ್ನು ಹೇಳಿದ್ದಾರೆ. ಈಗ ಇಂಥ ವ್ಯಕ್ತಿ ಆತ್ಮಜ್ಞಾನವೇ ತನಗೆ ಬೇಕೆನ್ನತಕ್ಕಂಥ ವ್ಯಕ್ತಿ ಈ ಪ್ರತ್ಯೇಗಾತ್ಮ ಬೇರೆಯಲ್ಲಿ ಅಲ್ಲ, ಹೊರಗಡೆ ಅಲ್ಲ, ಬ್ರಹ್ಮಲೋಕದಲ್ಲಿ ಅಲ್ಲ, ಸ್ವರ್ಗಲೋಕದಲ್ಲಿ ಅಲ್ಲ, ಬೇರೆ ಯಾವ ಲೋಕದಲ್ಲೂ ಅಲ್ಲ, ಅಂತರದ ಆಳದಲ್ಲಿ ಆ ದಿವ್ಯ ಜ್ಯೋತಿ ಇರುವುದು ಸತ್ಯ ಅಂತ ಅವನಿಗೆ ಮನವರಿಕೆಯಾಗಿದೆ. ಹೇಗಪ್ಪ ಅದನ್ನು ತಿಳಿಯುವುದು ಅಂತ ಒಬ್ಬ ಗುರುವನ್ನು ಆಶ್ರಯಿಸ್ತಾನೆ. ಕಶ್ಚಿತ್ ಗುರುಂ ಬ್ರಹ್ಮನಿಷ್ಠಂ ವಿಧಿವದುಪೇತ್ಯ. ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆತನನ್ನು ಗೌರವಿಸಿ, ಪೂಜಿಸಿ, ಅರ್ಚಿಸಿ, ಪ್ರತ್ಯಾಗಾತ್ಮ ವಿಷಯ ಅಂತರ್ಯದ ಆಳದಲ್ಲಿರುವ ದಿವ್ಯ ಜ್ಯೋತಿ ಸ್ವರೂಪನಾದಂಥ ಆತ್ಮನನ್ನು ಅಲ್ಲದೆ ಬೇರೇನೂ ಬೇಡ ನನಗೆ ಎಂತಕ್ಕಂತಹ ಭಾವನೆಯಿಂದ ಗುರುವನ್ನು ಸಮೀಪಿಸಿ ಈ ಪ್ರಶ್ನೆಯನ್ನು ಕೇಳ್ತಾನೆ ಅಂತ ತಿಳ್ಕೊಳ್ಬೇಕು ಅಂತ ಆಚಾರ್ಯರು ಹೇಳಿ, ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತಃ ಕೇನೇಷಿತಂ ವಾಚಮಿಮಂ ವದಂತಿ ಚಕ್ಷುಸ್ತ್ರೋತ್ರ ಕೌ ದೇವೋ ಯುನಕ್ತಿ. ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ನಮ್ಮ ಈ ಶರೀರ ಎನ್ನುವುದು ಎಂಥ ಅದ್ಭುತವಾದ ಯಂತ್ರ. ಇವತ್ತು ವಿಜ್ಞಾನ ನಮಗೆ ಈ ಯಂತ್ರದ ವಿಚಾರವಾಗಿ ಹೆಚ್ಚು ಹೆಚ್ಚು ತಿಳಿಯಪಡಿಸ್ತಾ ಇದೆ. ಈ ಯಂತ್ರವನ್ನು ನಡೆಸುವವರು ಯಾರು ಅನ್ನೊಂದು ಪ್ರಶ್ನೆ ಬರುತ್ತೆ. ಒಂದು ಹೃದಯದ ಕೆಲಸ ಹುಟ್ಟಿನಿಂದ ಹಿಡಿದು ಹಾರ್ಟ್ ಫೇಲ್ ಆಗುವವರೆಗೆ ದಿವಸಕ್ಕೆ ಎಷ್ಟು ಸಲ, 1 ಲಕ್ಷಕ್ಕಿಂತ ಹೆಚ್ಚು ಸಲ ಬಡ್ಕೊಳ್ಳುತ್ತಲ್ಲ ಅದು. ಒಂದು ರಕ್ತ ಸಂಚಾರದ ಬಗ್ಗೆ ಸಣ್ಣ ರಕ್ತನಾಳಗಳಲ್ಲಿ ಕೂದಲಲ್ಲಿ ಎಷ್ಟು ಅಂದರೆ ರಕ್ತನಾಳದಲ್ಲಿ ರಕ್ತ ಸಂಚಾರವಾಗ್ತದಲ್ಲ, ಒಂಚೂರು ರಕ್ತ ಸಂಚಾರದಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂದರೆ ಮನುಷ್ಯ ಪ್ಯಾರಲಿಸಿಸ್.
ಏನು ಅದ್ಭುತ ಯಂತ್ರ ಇದು. ಸಲೈವರಿ ಗ್ಲ್ಯಾಂಡ್, ನನಗೆ ರೇಡಿಯೇಷನ್ ಆಯಿತು, ಅದರಿಂದ ಸಲೈವರಿ ಗ್ಲ್ಯಾಂಡ್ ಸ್ವಲ್ಪ ತೊಂದರೆಯಾಗಿ ಹಾಗಾಗಿ ನೀರು ಕುಡಿತೇನೆ, ಬಾಯಿ ಒಣಗ್ತದೆ, ಅದಕ್ಕೋಸ್ಕರವಾಗಿ ಸ್ವಲ್ಪ ನೀರು ಕೊಡು. ಏನಪ್ಪ ಇದು, ಏನು ಆಶ್ಚರ್ಯ ಇದು. 80,000 ಮೈಲ್ ಆಗ್ತದೆ ಅಂತ ಹೇಳ್ತಾರೆ, ರಕ್ತ ಸಂಚಾರ ಮಾಡ್ತವೆ ಅಂತ, ಹಗಲು ರಾತ್ರಿ ಹೊಡಿತಾ ಇದೆ ಎದೆ. ಇಷ್ಟು ಅದ್ಭುತವಾದ ಯಂತ್ರವನ್ನು ಕೊಟ್ಟಿದ್ದಾನೆ ನಮಗೆ. ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇಲ್ಲ. ಎಷ್ಟು ಬುದ್ಧಿವಂತರಾದರೂ ಏನು ಪ್ರಯೋಜನ ಆಯಿತು? ನಮ್ಮ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳದೇ ಇದ್ದರೆ, ತಿಳಿದುಕೊಂಡಾಗ ಭಗವಂತನ ಮಹಿಮೆ ನಮಗೆ ಅರ್ಥವಾಗ್ತದೆ ಸ್ವಲ್ಪ ಸ್ವಲ್ಪ. ಆಮೇಲೆ ನಮ್ಮ ಮನಸ್ಸು ಅದರ ವೈಭವ ಏನು, ಅದರ ಮಹಿಮೆ ಏನು, ಅದರ ಶಕ್ತಿ ಏನು, ಅದು ಹೇಗೆ ತನ್ನನ್ನು ಬಂಧಿಸಿಕೊಳ್ತದೆ, ಹೇಗೆ ಅದರಿಂದ ಬಿಡುಗಡೆಯನ್ನು ಪಡ್ತದೆ, ಅದು ಒಂದು ವಿಚಿತ್ರವಾದಂತಹ ಘಟನೆ. ಹೀಗೆ ಇಷ್ಟು ಅದ್ಭುತವಾದ ಕೆಲಸ ಮಾಡ್ತದೆ ನೋಡಿ ಈ ಶರೀರ. ಆ ಕಡೆ ಒಂದು ಸೋಸುವ ಕ್ರಿಯೆ, ಅದು ಎಷ್ಟು ಅದ್ಭುತವಾಗಿದೆ. ಒಂದು ಜೀರ್ಣಕ್ರಿಯೆ, ಅದು ಒಂದು ಆಹಾರದ ತುಣುಕು, ಅಲ್ಲಿ ಜಠರಕ್ಕೆ ಹೋದ ಕೂಡಲೇ ಅಲ್ಲಿ ಆ ಸಲ್ಫ್ಯೂರಿಕ್ ಆ್ಯಸಿಡು, ಈ ಆ್ಯಸಿಡು, ಮತ್ತೊಂದು ಇನ್ನೊಂದು, ಅದನ್ನು ಬಂದು ಅದನ್ನು ಒಡೆದು ಆಹಾರವನ್ನು ಅಲ್ಲಿ ವಿಲ್ಲೆಗಳ ಮೂಲಕ ಅಲ್ಲಿ ಒಳಗಡೆ ಹೋಗುವಾಗ ಹೀರಿ ರಕ್ತನಾಳಕ್ಕೆ ಹೋಗುವಂತೆ ಮಾಡಿ ಆ ರಕ್ತ ಪರಿಶುದ್ಧತೆ, ಅಯ್ಯಯ್ಯೋ, ಇದನ್ನೆಲ್ಲ ಇಷ್ಟು ಅದ್ಭುತವಾದಂಥ ಒಂದು ಶರೀರ, ಇಷ್ಟೆಲ್ಲ ಇರುವಂತಹ ಶರೀರ ಸಾವು ಹತ್ತಿರ ಬಂದಾಗ ಅಸಹಾಯ ಸ್ಥಿತಿಯಲ್ಲಿ ಬೀಳ್ತದೆ, ಆಮೇಲೆ ಸಾಯ್ತದೆ. ಏನಪ್ಪ ಇದರ ಹಿನ್ನೆಲೆಯಲ್ಲಿರುವ ಶಕ್ತಿ ಯಾವುದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಯಲ್ಲಿ ಮೂಲತತ್ವ ಏನು ಅಂತ ತಿಳಿಯುವ ಪ್ರಶ್ನೆ. ಇಷ್ಟೊಂದು ಚಟುವಟಿಕೆ, ಇಷ್ಟೊಂದು ಆಕ್ಟಿವಿಟೀಸ್ ಅಂತ ಹೇಳಿದರೆ, ಮಾನಸಿಕವಾದದ್ದು, ದೈಹಿಕವಾದದ್ದು, ತೊಂದರೆ ಬಂದರೆ ಸರಿಪಡಿಸಿಕೊಳ್ತಕ್ಕದ್ದು, ಇಷ್ಟೆಲ್ಲ ಅದ್ಭುತವನ್ನು ಮಾಡತಕ್ಕಂಥ ಯಾವ ಶಕ್ತಿ ಇರೋಣದ್ರಿಂದ ಇದೆಲ್ಲ ನಡೀತು. ಈಗ ಅದು ಇಲ್ಲ, ಕುಸಿದು ಬಿದ್ದಿದೆ, ಶವ ಕೊಳಿತಾ ಇದೆ, ಆದಷ್ಟು ಬೇಗ ಮಣ್ಣು ಮಾಡಿಯಪ್ಪ ಇಟ್ಕೊಂಡು ಯಾಕೆ ಕಾಯ್ತೀರಿ ಅಂತ ಬೈತಾ ಇರ್ತಾರೆ. ಅಲ್ಲಿ ಎಲ್ಲಿ ಹೋಯ್ತು ಆ ಶಕ್ತಿ? ಈ ಪ್ರಶ್ನೆ ಬರುತ್ತೆ. ವಾಟ್ ಈಸ್ ದಟ್ ಇನ್ಸ್ಪೈರ್ಡ್ ಲೈಫ್ ಆ್ಯಂಡ್ ಕಾನ್ಷಿಯಸ್ನೆಸ್ ಇನ್ ದ ಹ್ಯೂಮನ್ ಬಾಡಿ? ಯಾವುದನ್ನು ನಾವು ಜೀವಂತ ಅಂತ ಹೇಳ್ತೇವೋ, living must possess a force which enables it to counteract and overcome the inherent tendency of all things to decay and disorder. ದೇಹದಲ್ಲಿ ಡಿಕೆ, ಡಿಸಾರ್ಡರ್ ಕೊಳಿತಾ ಇರ್ತದೆ, ಡಿಸಾರ್ಡರ್ ಆಗ್ತಾ ಇರ್ತದೆ. ಅದನ್ನು ತಡೆಯುವ ಶಕ್ತಿ ಇದ್ದರೆ ಅದನ್ನು ನಾವು ಜೀವಂತ ಅಂತ ಹೇಳ್ತೇವೆ. ಇದಕ್ಕೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತಾರೆ. ಅದೀಗ ಆ ಶಕ್ತಿ ಇಲ್ಲ, ಇದು ಕುಸಿದು ಬಿತ್ತು, ಎರ್ರಂತ ತಿರುಗ್ತಾ ಇತ್ತು ಇಲ್ಲಿ ಫ್ಯಾನ್. ಹಳ್ಳಿಯವನು ಪ್ರಥಮ ಬಾರಿ ಕಂಡಾಗ ಅದನ್ನು ಕೇಳ್ತಾನೆ, ಆಗ್ತಿರಲಿಲ್ಲ, ಅದು ವಿದ್ಯುತ್ ಅಂತೀರಿ ನೀವು, ಕಣ್ಣಿಗೆ ಕಾಣಿಸೋದಿಲ್ಲ, ಅದು ತಿರುಗ್ತದೆ. ಇದು ಹಾಗೆ ನಮ್ಮಲ್ಲಿರುವ ಈ ಶಕ್ತಿ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಈ ಎಲ್ಲ ಚಟುವಟಿಕೆ ನಡೀತದೆ. ಆದರೆ ಅವನು ಆ ಶಕ್ತಿಯಲ್ಲಿ ಹೊರಗಡೆ ಹೋದ ಮೇಲೆ, ಅಲ್ಲಿ ಸ್ವಿಚ್ ಆಫ್ ಮಾಡಿದ ಕೂಡಲೇ ಅಲ್ಲೇ ಕುಸಿದು ಬಿದ್ದ ಮನುಷ್ಯ. ಏನು ಎಷ್ಟು ಹತ್ರ ಏನು ತಲೆ ಚಚ್ಚಿಕೊಂಡ್ರೂ ಕೂಡ ವಾಪಸ್ ಬರುವುದಿಲ್ಲ. ಕೆಲವೊಮ್ಮೆ ಭಾಷಣ ಮಾಡುವಾಗ ಸ್ಟ್ರೆಸ್ ಮಾಡಲಿಕ್ಕೆ ಹೀಗೆ ಬಡಿಯುವ ಕ್ರಮ ಆಗಿದ್ದರೆ ಅದೆಲ್ಲದರೂ ಬಿದ್ದಾಗ, ಇವತ್ತು ಐ ವಿಲ್ ಬಿ ಕೇರ್ಫುಲ್. ನೋಡಿ ಎಂಥ ಅದ್ಭುತ ಅದು. ಎಲ್ಲಿ ಹೋಯ್ತು? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ಈ ಮನಸ್ಸು ತನ್ನ ವಿಷಯದ ಕಡೆಗೆ ಹೋಗ್ತಾ ಇದೆಯಲ್ಲ, ಅದು ಯಾರ ಇಷ್ಟದಂತೆ ಹೋಗ್ತದೆ? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ಡೈರೆಕ್ಟೆಡ್ ಮೈಂಡ್. ಆ ಮನಸ್ಸಿಗೆ ಎಲ್ಲೊಂದು ಕಡೆ ಹೋಗ್ಲಿಕ್ಕೆ ಹೇಳಿದ್ದಾರೆ ಯಾರು, ಅದಕ್ಕೆ ಹೋಗ್ತದೆ. ಅದು ಸ್ವತಂತ್ರ ಇಚ್ಛೆ ಇಲ್ಲ ಅದಕ್ಕೆ. ಕೇನೇಷಿತಂ, ಯಾರ ಇಷ್ಟದಂತೆ, ಪ್ರೇಷಿತಂ ಮನಃ ಪ್ರೈತಿ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಹೋಗುತ್ತದೆ.
ಮಗು ತಾಯಿ ಹೊಟ್ಟೆಯನ್ನು ಕೆಳಗೆ ಜಗತ್ತಿಗೆ ಬಂದಾಗ ಬಿದ್ದುಕೊಳ್ಳಿ ಅಂತ ಹೇಳ್ತದೆ. ಅಳುವಾಗಲೇ ಅಲ್ಲಿ ಪ್ರಾಣಶಕ್ತಿ ಕೆಲಸ ಪ್ರಾರಂಭವಾಗ್ತದೆ. ಪ್ರಥಮ ಪ್ರಾಣ ಪ್ರೀತಿ ತನ್ನ ಕಾರ್ಯವನ್ನು ಮಾಡ್ತದೆ. ಯಾರಿಂದ ಪ್ರೇರಿತವಾಗಿ? ಕೇನ ಪ್ರಾಣ ಪ್ರಥಮ ಪ್ರೀತಿ ಯುಕ್ತ ಕೇನೇಷಿತಾಂ ವಾಚಮಿಮಾಂ ವದಂತಿ. ಈ ಮಾತುಗಳನ್ನು ಯಾರ ಇಷ್ಟದಂತೆ, ಅಂದರೆ ಯಾರ ದಿವ್ಯ ಸಾನ್ನಿಧ್ಯ ಮಾತ್ರದಿಂದ ಈ ಎಲ್ಲ ಚಟುವಟಿಕೆ ನಡೀತಾ ಇದೆಯೋ ಅದು ಯಾವ ತತ್ವ, ಅದು ಯಾವ ತತ್ವ ಅಂತ ಕೇಳ್ತಾ ಇದ್ದಾನೆ. ಯಾರ ಇರೋದ್ರಿಂದ ಇದೆಲ್ಲ ನಡೀತದೆ, ಯಾರ ಅನುಪಸ್ಥಿತಿಯಲ್ಲಿ ಕುಸಿದು ಬೀಳ್ತದೆ, ಅದು ಯಾವ ತತ್ವ? ಕೇನೇಷಿತಾಂ ವಾಚಮಿಮಾಂ ವದಂತಿ. ಈ ವಾಕ್ಯವನ್ನು ಆಡುತ್ತಾರೆ ನೋಡಿ. ಅಲ್ಲಿ ಸ್ವಿಚ್ ಆನ್ ಮಾಡಿದ ಕೂಡಲೇ ಆ ಇಡ್ಲಿ ಹಿಟ್ಟು ಹಾಕೋದು ಅದು ಗಿರ್ರ 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 ಅಂತ ತಿರುಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಆ ಕಡೆಯಲ್ಲಿ ನೀವು ಮಿಕ್ಸಿಗೆ ಹಾಕಿದ್ದ ಅದು ಗಿರ್ರ 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 ಅಂತ ತಿರುಗ್ಲಿಕ್ಕೆ ಶುರು ಮಾಡ್ತದೆ. ಆ ಕಡೆ ಇಡ್ಲಿ ಹಿಟ್ಟು ಅರಿಯೋದು ಅದನ್ನು ಕೆಲಸ ಮಾಡ್ತದೆ. ಈ ಕಡೆ ದೊಡ್ಡ ಎಂಜಿನ್ ನಡೀತದೆ. ಆ ಕಡೆ ಇದರಲ್ಲಿ ಬೊಂಬಾಯಲ್ಲೆಲ್ಲ ಇದು ಎಲೆಕ್ಟ್ರಿಕ್ ಟ್ರೈನ್ ಎಲ್ಲ ಇರುತ್ತಲ್ಲ, ಇಲ್ಲಿ ಕಡೆ ಬಂದಿದೆ. ಆ ಎಲೆಕ್ಟ್ರಿಕ್ ಟ್ರೈನೆಲ್ಲ 3,000 ಜನ ಕೂತಿರ್ತಾರೆ. ಅದು ಎಳ್ಕೊಂಡು ಹೋಗ್ತಾ ಇರ್ತದೆ. ಯಾವ ತತ್ವ ಅದು? ಎಲೆಕ್ಟ್ರಿಸಿಟಿ ಅಂತಾರೆ. ಈ ಎಲೆಕ್ಟ್ರಿಸಿಯನ್ನು ಕಂಡು ಹಿಡಿಬೇಕಾದ್ರೆ ಯಾವ ತತ್ವ ನೋಡಿ, ಯಾವುದು ಎಷ್ಟು ಜೋರಾಗಿದೆ ಇದು, ಅದು ಯಾವ ತತ್ವ? ಕೇನೇಷಿತಂ ಪತತಿ ಪ್ರೇಷಿತಂ ಮನ ಕೇನ ಪ್ರಾಣ ಪ್ರಥಮ ಪ್ರೀತಿಯುಕ್ತ. ಯಾರೋ ಇಚ್ಛೆಯಿಂದ ಆ ಮಗು 2 ದಿನ ಇತ್ತು, ಹೊರಟು ಹೋಯ್ತು, ಪ್ರಾಣ ಹೋಯ್ತಾ? ಕೇನೇಷಿತಾಂ ವಾಚಮಿಮಾಂ ವದಂತಿ. ಒಂದು ಮಾತಾಡಬೇಕಾದ್ರೆ ಎಷ್ಟು ಇಲ್ಲಿಯ 7-8 ಜಾಗದಿಂದ ಅವುಗಳೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು. ಇಲ್ಲದ್ರೆ ಬೆಬ್ಬೆಬ್ಬೆ ಏನಂತ ಹೇಳಿದ ಅರ್ಥ ಆಗೋದೇ ಇಲ್ಲ. ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂಕ ಉದೇವೋ ಯುನಕ್ತಿ. ಚಕ್ಷುಸ್ಸನ್ನು, ಶ್ರೋತ್ರವನ್ನು ಯಾವ ದೇವನು ಒಂದುಗೂಡಿಸಿ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ರಶ್ನೆ. ಈ ಪ್ರಶ್ನೆ ಮನುಷ್ಯನ ನೈಜ ಸ್ವಭಾವವನ್ನು ತಿಳಿದುದಕ್ಕಾಗಿ ಕೇಳಿದ ಪ್ರಶ್ನೆ. ಸಾಮಾನ್ಯ ದೃಷ್ಟಿಯಿಂದ ನಾವು ಹೇಳ್ತೇವೆ, ಅವ್ರು ಕರೆದ್ರು ನಾನು ಹೋದೆ ಅಂತ. ಅವರು ಕರೆಯುವುದೇ ಪ್ರೇರಣೆ, ಹೋದದ್ದೇ ನನ್ನ ಕೆಲಸ, ಇದು ಪ್ರೇರಣೆ ಸಾಮಾನ್ಯವಾಗಿ. ಇನ್ನು ಮನಸ್ಸಿನಲ್ಲಿ ನಾನು ಚಿತ್ರ ನೋಡಿದೆ, ಆ ಸಿನಿಮಾ ಚಿತ್ರ ನೋಡಿದೆ, ಅದಕ್ಕೋಸ್ಕರ ನಾನು ಈ ಕಾರ್ಯದಲ್ಲಿ ಪ್ರವರ್ತನಾದೆ, ಅಥವಾ ನಮಗೆ ಅವರು ಹೀಗೆ ಹೇಳಿದರು ಅದರಿಂದ ನಾನು ಇದನ್ನು ಮಾಡಿದೆ ಅಂತ. ಆ ರೀತಿಯಲ್ಲ ಇಲ್ಲಿ. ಆ ಮನಸ್ಸು, ಆಮೇಲೆ ನಮ್ಮ ಶರೀರ ಮತ್ತು ಅಂಗಾಂಗಗಳು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮ, ಪಂಚಪ್ರಾಣ ಇವುಗಳೆಲ್ಲವೂ ಚಟುವಟಿಕೆಯಿಂದ ಕೂಡುವಂತೆ ಮಾಡಿ, ತನ್ನ ಸಾನ್ನಿಧ್ಯದಿಂದ ಈ ಚಟುವಟಿಕೆಯಲ್ಲಿರುವಂತೆ ಮಾಡಿ, ಮತ್ತು ತನ್ನ ಅಸಾನ್ನಿಧ್ಯದಿಂದ, ಸಾನ್ನಿಧ್ಯ ಇಲ್ಲದಿರುವುದರಿಂದ ಇದು ಕುಸಿದು ಬೀಳುವಂತೆ ಮಾಡತಕ್ಕಂಥ ಆ ಪರಮಾರ್ಥ ತತ್ವ ಮನುಷ್ಯನ ಅಂತರಂಗದಲ್ಲಿರುವುದು ಯಾವುದು? ಏನೇಷಿತಂ ಪತತಿ ಪ್ರೇಷಿತಂ ಮನಕ್ಕೇನ ಪ್ರಾಣ ಪ್ರಥಮ ಪ್ರೀತಿಯುಕ್ತ ಕೇನೇಷಿತಂ ವಾಚಮಿಮಂ ವದಂತಿ ಚಕ್ಷುಶ್ರೋತ್ರಂ ಕ ಉದೇವೋ ಯುನಕ್ತಿ. ಅದಕ್ಕೆ ಉತ್ತರ ಕೊಡ್ತಾನೆ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್. ಶ್ರೋತ್ರಕ್ಕೂ ಶ್ರೋತ್ರವಾಗಿದೆ ಇದು, ಮನಸ್ಸಿಗೂ ಮನಸ್ಸಾಗಿದೆ. ಇದು ಅಂತ ವಿಚಿತ್ರ. ವಾಕಿಗೆ ವಾಕಾಗಿದೆ. ವಾಚೋಹ ವಾಕ್, ವಾಚಂ ಅಂತ ಇದೆ. ವಾಚೋಹ ವಾಚಂ ಸೌ ಪ್ರಾಣಸ್ಯ, ಪ್ರಾಣಕ್ಕೂ ಪ್ರಾಣವಾಗಿದೆ. ಚಕ್ಷುಷಃ ಚಕ್ಷು ಅತಿಮುಚ್ಯ ಧೀರಾ ಪ್ರೇತ್ಯ ಅಸ್ಮಾನ್ ಲೋಕಾತ್ ಅಮೃತ ಭವಂತಿ. ಶ್ರೋತ್ರಕ್ಕೆ ಶ್ರೋತ್ರ, ಮನಸ್ಸಿಗೆ ಮನಸ್ಸು, ವಾಕಿಗೆ ವಾಕು, ಅದೇ ಪ್ರಾಣಕ್ಕೆ ಪ್ರಾಣವು, ಚಕ್ಷುವಿಗೆ ಚಕ್ಷುವು. ಹೀಗಿರುವುದರಿಂದ ಇದರಲ್ಲಿರುವ ಅಭಿಮಾನವನ್ನು, ತಾದಾತ್ಮ್ಯ ಬುದ್ಧಿಯನ್ನು, ನಾನೇ ಇದೆನ್ನುವ ಭಾವನವನ್ನು ಬಿಟ್ಟು ಅತಿಮುಚ್ಯ ದಾಟಿ ಎಲ್ಲಿ ಹೋಗ್ತಾರೆ? ಪ್ರೇತ್ಯ ಅಸ್ಮಾನ್ ಲೋಕಾದ ಅಮೃತಾಲ್ ಭವಂತಿ. ಅಸ್ಮಾನ್ ಲೋಕ ಆದರೆ ಈ ಲೋಕದಿಂದ, ಅಂದರೆ ಈ ಶರೀರದಿಂದ, ಈ ಶರೀರೇಂದ್ರಿಯಗಳ ಸಂಘಾತದಿಂದ ನಾನು ನಾನು ಎಂಬ ಅಭಿಮಾನ ಈ ಶರೀರೇಂದ್ರಿಯಗಳಿಂದ ಇದೆಯಲ್ಲ, ಅದರಿಂದ ಬಿಡಿಸಿಕೊಂಡು ಆ ಪರಮಾರ್ಥದಲ್ಲಿ ನೆಲೆ ನಿಲ್ಲುತ್ತಾರೆ.
ಅದು ಯಾವ ತತ್ವ ಅಂತ ಕೇಳಿದರೆ ನೀವು ಶ್ರೋತ್ರಸೇ ಶ್ರೋತ್ರ ಅಂತ ಹೇಳೋದು ಸರಿಯೇ ಅಂತ ಪ್ರಶ್ನೆ ಬರ್ಬೋದು. ಇನ್ನೂ ಸರಿಯಾಗಿ ಹೇಳಬೇಕಿತ್ತಲ್ಲ, ಆ ಶ್ರೋತ್ರವನ್ನು ಉದ್ದೀಪನೆಗೊಳಿಸ್ತಕ್ಕಂಥ ಶಕ್ತಿಗೆ ಕಣ್ಣಿಗೆ ಕಾಣುವಂಥದ್ದಲ್ಲ, ಕಿವಿಗೆ ಕೇಳಿಸುವಂಥದ್ದಲ್ಲ, ಜಾತಿ ಕ್ರಿಯಾ ಗುಣ. ಗೋ ಜಾತಿ, ಅದರ ಕಪ್ಪು ಬಣ್ಣ, ಅದು ಸಂಚರಿಸುತ್ತದೆ ಕ್ರಿಯೆ. ಹೀಗೆ ವಸ್ತುವನ್ನು ನಮಗೆ ನಿರ್ದೇಶನ ಮಾಡಬೇಕಾದ್ರೆ ಅದು ಒಂದು ಜಾತಿ ಕ್ರಿಯಾ ಗುಣ ಇವುಗಳೆಲ್ಲ ಇರಬೇಕು. ಅದು ಯಾವುದೂ ಇಲ್ಲ. ಅದರಿಂದ ಅದನ್ನು ಈ ಶ್ರೋತ್ರಕ್ಕೂ ಶ್ರೋತ್ರವಾದದ್ದು, ಶ್ರೋತ್ರದ ಚಟುವಟಿಕೆಗಳಿಗೆ ಕಾರಣೀಭೂತವಾದದ್ದು ಹೀಗೆ ಅಂತ ಮನುಷ್ಯನು ಒಂದು ಕತ್ತಿ ಹಿಡ್ಕೊಂಡು ಅಲ್ಲಿ ಕಡಿತಾ ಇದ್ದಾನೆ ಅಂತ ಹೇಗೆ ನಾವು ಹೇಳಬಲ್ಲೆವು, ಅದೇ ರೀತಿಯಲ್ಲಿ ಯಾರೋ ಒಬ್ಬನು ಅಲ್ಲಿದ್ದಾನೆ ಇದನ್ನು ಮಾಡ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಶ್ರೋತ್ರಸೇ ಶ್ರೋತ್ರಂ. ಮನಸ್ಸಿಗೂ ಮನಸ್ಸು. ಮನಸ್ಸು ನೋಡಿ, ಈ ಶ್ರೋತ್ರ ಚಕ್ಷು ಕಿವಿಗೆ ಕೇಳಿಸ್ತಕ್ಕಂಥ, ಕಣ್ಣಿಗೆ ಕಾಣಿಸ್ತಕ್ಕಂಥ, ಸ್ಪರ್ಶದಿಂದ ತಿಳಿಯತಕ್ಕಂಥ ಪ್ರತಿ ಒಂದನ್ನು ಮಾನಿಟರ್ನ ಹಾಗೆ ಈ ಎಲ್ಲ ಇಂದ್ರಿಯಗಳಿಂದ ಬರತಕ್ಕಂಥ ಸಂವೇದನೆಗಳನ್ನು ಸಂಗ್ರಹ ಮಾಡಿ, ಅದನ್ನು ಕ್ಲಾಸಿಫಿಕೇಷನ್ ಮಾಡಿ, ವ್ಯವಸ್ಥೆ ಮಾಡಿ, ವಿಶ್ಲೇಷಣೆ ಮಾಡಿ ತನ್ನಲ್ಲಿ ಇಟ್ಟುಕೊಂಡಿರ್ತದೆ ಮನಸ್ಸು. ಮನಸ್ಸಿಗೆ ಎಲ್ಲ ಇಂದ್ರಿಯಗಳಿಗೂ ಸಂಬಂಧ ಉಂಟು. ಮನಸ್ಸಿಗೆ ಇಂದ್ರಿಯ ಕಿವಿ ಕೇಳಲಿಕ್ಕೆ ಮಾತ್ರ, ಕಾಣಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಕಣ್ಣಿಗೆ ಕಾಣಲಿಕ್ಕೆ ಮಾತ್ರ, ಕೇಳಲಿಕ್ಕೆ ಬರುವುದಿಲ್ಲ. ಹಾಗೆಯೇ ಆಯಾಯ ಇಂದ್ರಿಯಗಳಿಗೆ ಆಯಾಯ ವಿಷಯಗಳನ್ನು ಗ್ರಹಿಸುವ ಸಾಮರ್ಥ್ಯವೇ. ಇವುಗಳ ಮೂಲದಲ್ಲಿ, ಇದಕ್ಕೂ ಮೂಲವಾದಂಥ, ಇವುಗಳನ್ನು ಪ್ರರೋಚನಗೊಳಿಸ್ತಕ್ಕಂಥ ಅಥವಾ ಆಕ್ಟಿವೇಟ್ ಮಾಡ್ತಕ್ಕಂಥ ಯಾವ ತತ್ವ ಇದೆ ಅದು ಶ್ರೋತ್ರಕ್ಕೆ ಶ್ರೋತ್ರ, ಮನಸ್ಸಿಗೂ ಮನಸ್ಸು, ವಾಕ್ಯಗೂ ವಾಕು. ಅಂದರೆ ಅದನ್ನೆಲ್ಲವನ್ನೂ ಕೂಡ ಚಟುವಟಿಕೆಯಿಂದ ಕೂಡಿರುವಂತೆ ಮಾಡತಕ್ಕದ್ದು. ಮೆಲ್ಲ ಹೇಗೆ ಒಳಗೆ ಕರ್ಕೊಂಡು ಹೋಗ್ತಾರೆ ನೋಡಿ ಉಪನಿಷತ್ಕಾರರು ನಮ್ಮನ್ನು. ಮೆಲ್ಲ ಮೆಲ್ಲನೆ ಅಂತರ್ಮುಖಿಗಳನ್ನಾಗಿ ಮಾಡ್ತಾರೆ. ಇನ್ನೂ ಅದ್ಭುತವಾದದ್ದು ಉಂಟು. ಈ ಕ್ಲಾಸಿನಲ್ಲಿ ನೀವು ಒಂದು ದಿನ ಫೀಲ್ ಮಾಡ್ತೀರಿ, ಹೌದು ಹೌದು ಅಂತ. ಅಲ್ಲೇ ನಿಂತು ಬಿಡಬೇಡಿ, ಮನೆಗೂ ಹೋಗಬೇಕಾಗುತ್ತೆ, ಕೆಲಸಗಳೆಲ್ಲ ಇದೆ. ಅಷ್ಟು ಪವರ್ಫುಲ್ ಥಾಟ್ಸ್ ಎನ್ನುವಲ್ಲಿಗೆ ಇವತ್ತಿನ ಈ ಪ್ರಾತಃ ಕಾಲದ ಉಪನ್ಯಾಸ ಕಾರ್ಯಕ್ರಮವನ್ನು ಪರಿಸಮಾಪ್ತಿಗೊಳಿಸೋಣ. ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಪ್ರತಿಮಹಿಮನೋ ಮೇ ಮಾತಸಿದಯನಾಥನೋ ಯಾರು ಸೀದಯ ಭಕುತಿಯಿಂದಲಿ ಜ್ಞಾನ ದೇಹದಿ ವ್ಯಾಪ್ತನೋ ಜ್ಞಾನ ದೇಹದಿ ವ್ಯಾಪ್ತನೋ ಜ್ಞಾನ ದೇಹದಿ ವ್ಯಾಪ್ತನೋ ಯಾರು ಮಧುತರ ಶಾಂತ ಗೀತೆಯ ಯುದ್ಧರಂಗದಿ ಮೊಳಗುದ ಯಾರು ಮಧುತರ ಶಾಂತ ಗೀತೆಯ ಯುದ್ಧರಂಗದಿ ಮೊಳಗುದ ಪ್ರಳಯ ಶಬ್ದವ ಶಬ್ದಗೈಯುತ್ತ ಸಿಂಹನಾದವ ಸಿಡಿಸುತ್ತ ಸಿಂಹನಾದವ ಸಿಡಿಸುತ್ತ ಸಿಂಹನಾದವ ಸಿಡಿಸುತ್ತ ಮೋಹತಿಮಿರವನಿಲ್ಲಗೈಯುತ ಮೋಹತಿಮಿರವನಿಲ್ಲಗೈಯುತ ಕೃಷ್ಣ ರೂಪದಿ ನಿಂದನೋ ಮೋಹತಿಮಿರವನಿಲ್ಲಗೈಯುತ ಕೃಷ್ಣ ರೂಪದಿ ನಿಂದನೋ ಅವನೇ ರಾಮ ಕೃಷ್ಣರ ಹೆಸರುಳಿಸುತ್ತಲಿರುವನು ಹೆಸರುಳಿಸುತ್ತಲಿರುವನು.
शक्ति समुद्र समुत्थतरङ्गम् दर्शित प्रेम विजृम्भितरङ्गम् शक्ति समुद्र समुत्थतरङ्गम् दर्शित प्रेम विजृम्भितरङ्गम् संशय राक्षसनाशमाश्रुम्यामि गुरुम् शरणं भव वैद्यं यामि गुरुं शरणं भव वैद्यं देव देव जय जय अद्वैतत्वसमाहितचित्तं प्रोज्वलभक्तिपटावृतवृत्तं कर्मकलेव अद्भुतज्येष्ठं यामि गुरुं शरणं भव वैद्यं यामि गुरुं शरणं भव वैद्यं देव देव जय जय नरदेव नरदेव देव जय जय वाक्प्राणश्चक्षुश्रोत्रमुथो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकुर्यां मा ब्रह्म निराकरोद निराकरणं मे अस्तु तदात्मनिरतेय उपनिषत्सु धर्मास्तु।